ಸ್ನೇಹಿತರೆ ನಮಸ್ಕಾರ, ನಿಮ್ಗೆಲ್ರಿಗೂ ನಮ್ಮ ನವ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಇದೀಗ ಏನ್ ನಾವು ದಿನನಿತ್ಯ ಸಿಟಿಇಟಿಕೆ ತರಗತಿಗಳನ್ನ ಮಾಡ್ತಾ ಇದೀವೋ ಅದರಲ್ಲಿ ಇಂದು ಇಂಗ್ಲಿಷ್ ಪ್ರಶ್ನೆ ಪತ್ರಿಕೆ. ಸೊ ಇಂಗ್ಲಿಷ್ ನಿಮ್ಗೆ ಸಾಮಾನ್ಯವಾಗಿ ಲ್ಯಾಂಗ್ವೇಜ್ 2 ಅನ್ನ ಎಲ್ಲರೂ ಇಂಗ್ಲಿಷ್ ಅಂತ ತಗೊಂಡಿರ್ತಾರೆ. ಅದಕ್ಕೆ ಸಂಬಂಧಿಸಿದ ಪ್ರಶ್ನೆ ಪತ್ರಿಕೆ 1 ಮತ್ತೆ ಪ್ರಶ್ನೆ ಪತ್ರಿಕೆ 2ಕ್ಕೂ ಉಪಯುಕ್ತ ಆಗುವಂತಹ ವ್ಯಾಕರಣ ಮತ್ತೆ ಬೋಧನಾಶಾಸ್ತ್ರವನ್ನ ನಾನು ಇವತ್ತಿನ ತರಗತಿಯಲ್ಲಿ ಬಿಡಿಸ್ತಾ ಹೋಗ್ತೇನೆ. ಸೊ ಇವೆಲ್ಲವೂ ಸಹ ಆಲ್ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್. ಯಾಕೆ ರಿಪೀಟೆಡ್ ಕ್ವಶನ್ಸ್ ಅಂತ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈಗಾಗಲೇ ನಾನು 3-4 ಪ್ರಶ್ನೆ ಪತ್ರಿಕೆಗಳನ್ನ ಇಂಗ್ಲಿಷ್ ನ ಬಿಡಿಸಿದ್ದೇನೆ. ಸೊ ನೀವಲ್ಲಿ ನೋಡ್ತಾ ಹೋದ್ರೆ ಮತ್ತೆ ಇಲ್ಲಿನ ಪ್ರಶ್ನೆ ಪತ್ರಿಕೆ ನೀವು ಗಮನಿಸಿದೀರಾ ಅಂತಂದ್ರೆ ನಿಮಗೆ ಕಂಪ್ಲೀಟ್ಲಿ ಆಗಿ ಗೊತ್ತಾಗುತ್ತೆ ಸೊ ಕ್ವಶನ್ಸ್ ಎಷ್ಟೆಲ್ಲ ರಿಪೀಟೆಡ್ ಆಗಿದಾವೆ ಅಂತ. ಹೆಚ್ಚಿನ ತಡ ಮಾಡದೆ ಸ್ನೇಹಿತರೆ, ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ಕೊಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಮಾಡುವಂತಹ ಎಲ್ಲಾ ತರಗತಿಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗುತ್ತೆ. ಜೊತೆಗೆ ನಾವೀಗ ಪ್ರತಿದಿನ ಸಿಟಿಟಿ ತರಗತಿಗಳನ್ನ ಮಾಡ್ತಾ ಇದ್ದು ಅದರ ಒಂದು ಮಾಹಿತಿಯು ನಿಮಗೆ ಗೊತ್ತಾಗ್ತಾ ಹೋಗ್ಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಈಗ ನಾವೇನ್ ಮಾಡ್ತಾ ಹೋಗೋಣ. ಸೊ ಮೊದಲಿಗೆ ಲ್ಯಾಂಗ್ವೇಜ್ 2 ಅಲ್ಲಿ ನೀವು ಪ್ರತಿ ಸಲ ನೀವು ಸರಿಯಾಗಿ ಗಮನಿಸಿ 121ನೇ ಪ್ರಶ್ನೆಯಿಂದ 150ನೇ ಪ್ರಶ್ನೆಯನ್ನೇ ನೀವು ಬಿಡಿಸ್ತಾ ಹೋಗಬೇಕಾಗುತ್ತೆ. ಲ್ಯಾಂಗ್ವೇಜ್ 2 ಅನ್ನೋದು 120 150 ಕ್ವಶನ್ಸ್ ಇರುತ್ತೆ. ಇದಕ್ಕೆ ಸಂಬಂಧಿಸಿದಂತೆ ನಾನು ಇಲ್ಲಿ ಪ್ಯಾರಾಗ್ರಾಫ್ ಇದೆ, ಪ್ಯಾರಾಗ್ರಾಫ್ ಬಿಟ್ಟು ವ್ಯಾಕರಣ ಮತ್ತೆ ಬೋಧನಾಂಶ ಏನಿದೆಯೋ ಬೋಧನಾಶಾಸ್ತ್ರ ಇದೆ ಅದ್ರ ಬಗ್ಗೆ ಮಾತ್ರ ನಾನು ಚರ್ಚೆ ಮಾಡ್ತಾ ಹೋಗ್ತೇನೆ. ಇಲ್ಲಿದೆ, ವಿಚ್ ಒನ್ ಆಫ್ ದ ಫಾಲೋವಿಂಗ್ ವರ್ಡ್ಸ್ ಇಸ್ ಸಿಮಿಲರ್ ಇನ್ ಮೀನಿಂಗ್ ಟು ದ ವರ್ಡ್ ವೆರಿಫೈ ಆಸ್ ಯೂಸ್ಡ್ ಇನ್ ದ ಪ್ಯಾಸೇಜ್ ಅಂತ ಇದೆ. ಅಥವಾ ವೆರಿಫೈಗೆ ಸಂಬಂಧಿಸಿದಂತೆ ಸಿಮಿಲರ್ ಮೀನಿಂಗ್ ಯಾವುದು, ಮೀನ್ಸ್ ಸಮಾನಾರ್ಥಕ ಪದ ಯಾವುದು ಅಂತ ಕೇಳಿದ್ದಾರೆ. ಕ್ಲಾರಿಫೈ, ಕನ್ಫರ್ಮ್, ನೋಟಿಫೈ, ಡಿಸ್ಕವರ್ ಅಂತ ಇದೆ. ಸೊ ಇದಕ್ಕೆ ಸಂಬಂಧಿಸಿದಂತೆ ಕನ್ಫರ್ಮ್ ಅಂತಂದ್ರೆ ಏನು ಅಥವಾ ವೆರಿಫೈ ಅಂತಂದ್ರೆ ಏನು? ವೆರಿಫೈ ಮೀನ್ಸ್ ಮೇಕ್ ಶೋರ್. ಸೊ ಅದನ್ನ ಮೇಕ್ ಶೋರ್ ಅದು ಸರಿಯಾಗಿದೆಯಾ ನೋಡಿ, ಕನ್ಫರ್ಮ್ ಮಾಡಿ ಅಂತ ಹೇಳ್ತೀವಿ. ಸೊ ವೆರಿಫೈ ಮಾಡಿ ಅಂತಂದ್ರೆ ಇಟ್ ಮೀನ್ಸ್ ಕನ್ಫರ್ಮ್. ಓಕೆನಾ? ಸೊ ಆಪ್ಷನ್ ಹೇಳಿದಕ್ಕೆ ಸರಿಯಾದ ಉತ್ತರ. ನೀವು ಮಾಡ್ಬೇಕಾದಂತ ಒಂದು ಸಹಾಯ ಇಷ್ಟೇ, ಜಸ್ಟ್ ಒಂದು ಲೈಕ್ ಅನ್ನ ಕೊಡಿ, ಅಷ್ಟೇ ನೀವು ಮಾಡಬೇಕಂತ ಸಹಾಯ ನಮಗೆ. ಇನ್ನ ವಿಚ್ ಒನ್ ಆಫ್ ದ ಫಾಲೋವಿಂಗ್ ವರ್ಡ್ಸ್ ಇಸ್ ಆಪೋಸಿಟ್ ಮೀನಿಂಗ್ ಟು ದ ರಿವೀಲ್ ಯೂಸ್ ಇನ್ ದ ಪ್ಯಾಸೇಜ್ ಅಂತ ಇದೆ. ರಿವೀಲ್ ಗೆ ಆಪೋಸಿಟ್ ವರ್ಡ್ ಏನು ಅಂತ ಇದೆ. ಸೊ ರಿವೀಲ್ ಅಂತಂದ್ರೆ ಏನು? ಮೇಕ್ ಸಮಥಿಂಗ್ ನೌನ್ ವಿಸಿಬಲ್. ಸೊ ಅಂತಂದ್ರೆ ನಮ್ಗೆ ಏನ್ ಕಾಣಿಸ್ತಾ ಇದೆಯೋ ಸೊ ಅದನ್ನ ರಿವೀಲ್ ಮಾಡುವಂಥದ್ದು. ಸೊ ಮೇಕ್ ಸಮಥಿಂಗ್ ನೌನ್, ಗೊತ್ತಿರೋದ್ರ ಬಗ್ಗೆ ಮಾಡುವಂಥದ್ದು, ರಿವೀಲ್ ಮಾಡುವಂಥದ್ದು. ಸೊ ಇದಕ್ಕೆ ಆಪೋಸಿಟ್ ಏನಾಗುತ್ತೆ? ಬ್ಲಾಕ್ ಇನ್, ರಿಪೀಲ್, ಕಾನ್ಸಿಲ್, ಥೀಲ್ ಅಂತ ಇದೆ. ಸೊ ಇದಕ್ಕೆ ಆಪೋಸಿಟ್ ಕೌನ್ಸಿಲ್ ಎನ್ನುವಂಥದ್ದು. ಏನು ಕೌನ್ಸಿಲ್ ಅಂತಂದ್ರೆ ಏನು? ಕೌನ್ಸಿಲ್ ಮೀನ್ಸ್ ಇಟ್ ಕೀಪ್ ಸಮಥಿಂಗ್ ಸೀಕ್ರೆಟ್. ನೋಡಿ, ಇದು ಸೀಕ್ರೆಟ್, ಗೊತ್ತಿರೋದನ್ನ ಸೀಕ್ರೆಟ್ ಆಗಿ ಮಾಡುವಂಥದ್ದು. ಇದನ್ನ ಗೊತ್ತಿರೋದನ್ನ ಎಲ್ರಿಗೂ ಗೊತ್ತಿರೋದನ್ನೇ ಎಲ್ರಿಗೂ ಗೊತ್ತಿರುವಂತೆ ಮಾಡುವಂಥದ್ದು, ರಿವೀಲ್ ಮಾಡುವಂಥದ್ದು, ವಿಸಿಬಲ್ ಆಗಿ ಮಾಡುವಂಥದ್ದು, ಎಲ್ರಿಗೂ ಗೊತ್ತಿರುವಂತೆ ಮಾಡುವಂಥದ್ದು. ಇದು ಸೀಕ್ರೆಟ್ ಆಗಿ ಮಾಡುವಂಥದ್ದು. ಆಪೋಸಿಟ್ ವರ್ಡ್ಸ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್, ವಿಚ್ ಪಾರ್ಟ್ ಆಫ್ ಸ್ಪೀಚ್ is the underlined word in the following sentence? Graphologists can verify whether the autographs are real or fake ಅಂತ ಇರೋದ್ರಿಂದ ಆರ್ ಅಂತಂದ್ರೆ ಏನರ್ಥ ಆಗುತ್ತೆ? ಈ ಒಂದು ವಾಕ್ಯವನ್ನ ಇದು ಸಂಬಂಧೀಕರಿಸ್ತಾ ಇದೆ ಮೀನ್ಸ್ ಅದು ಅಡ್ವರ್ಬ್ ಆಗಲ್ಲ, ಪ್ರಿಪೋಸಿಷನ್ ಆಗಲ್ಲ, ಪ್ರೊನೌನ್ ಆಗಲ್ಲ, ಕಂಜಕ್ಷನ್. ನೋಡಿ, ಇದು ರಿಪೀಟೆಡ್ ಕ್ವಶನ್. ಇದು ಸಹ ಇಲ್ಲಿದಾವಲ್ಲ ಆಪೋಸಿಟ್ ವರ್ಡ್ಸ್, ಇದು ಸಹ ರಿಪೀಟೆಡ್ ಕ್ವಶನ್. ಅಂದ್ರೆ ಇದೇ ವರ್ಡ್ ಇಲ್ಲ, ಬೇರೆ ವರ್ಡ್ ಇರಬಹುದು. ಮತ್ತೆ ಆಗ್ಲೇ ಮೊದಲೇ ಪ್ರಶ್ನೆ ಬಂತಲ್ಲ, ಅದು ಸಹ ರಿಪೀಟೆಡ್ ಕ್ವಶನ್. ಇನ್ನ ಮುಂದಿನ ಪ್ರಶ್ನೆಯನ್ನ ಬಿಡಿಸ್ತಾ ಹೋಗೋಣ. ಸೊ ಮುಂದಿನ ಪ್ರಶ್ನೆ ನಮ್ಗಿರುವಂತದ್ದು ಮುಂದಿನ ಪ್ಯಾರಾಗ್ರಾಫ್ ಅಲ್ಲಿ, ಪ್ಯಾಸೇಜ್ ಅಲ್ಲಿ ಇದೆ. ನಮ್ಗೆ ಇಲ್ಲಿದೆ ನೋಡಿ, ವಿಚ್ ಆಫ್ ದ ಫಾಲೋವಿಂಗ್ ವರ್ಡ್ಸ್ ಇಸ್ ದ ಸಿಮಿಲರ್ ಮೀನಿಂಗ್? ನೋಡಿ, ಸಮಾನಾರ್ಥಕ ಪದಗಳು ಕೇಳ್ತಾರೆ. 2 ಅಂಕಗಳು ಸಮಾನಾರ್ಥಕ ಪದಗಳು ಇದ್ದೇ ಇರುತ್ತೆ. ಸಿಮಿಲರ್ ಇನ್ ದ ಮೀನಿಂಗ್ ಆಫ್ ದ ವರ್ಡ್ ರೀಡಿಲಿ ಆಸ್ ಯೂಸ್ಡ್ ಇನ್ ದ ಪ್ಯಾಸೇಜ್ 1 ಅಂತ ಇದೆ. ಸೊ ರೀಡಿಲಿ ಅಂತಂದ್ರೆ ಏನರ್ಥ ಹೋಗುತ್ತೆ? ರೀಡಿಲಿ ಮೀನ್ಸ್ ವಿತೌಟ್ ಡಿಫಿಕಲ್ಟಿ ಅಂತ ಅರ್ಥವನ್ನ ಕೊಡ್ತಾ ಹೋಗುತ್ತೆ. ವಿತೌಟ್ ಡಿಫಿಕಲ್ಟಿ. ಆಕ್ಚುಲಿ ಅದು ಪ್ಯಾಸೇಜ್ ಅಲ್ಲಿ ನೀವು ಓದ್ತಾ ಹೋದ್ರೆ ಅರ್ಥ ಆಗುತ್ತೆ, ಈಸಿ ಇದೆ. ಬಟ್ ರೀಡಿಲಿ ಅಂತಂದ್ರೆ ಸಾಮಾನ್ಯವಾಗಿ ವಿತೌಟ್ ಡಿಫಿಕಲ್ಟಿ ಅಂತ. ವಿತೌಟ್ ಡಿಫಿಕಲ್ಟಿ ಮೀನ್ಸ್ ಈಸಿ ಅಂತ ಅರ್ಥ. ಆಪ್ಷನ್ 2ರಲ್ಲಿ ಇದೆ, ಈಸಿಲಿ ಅನ್ನುವಂತ ಅರ್ಥವನ್ನ ಕೊಡ್ತಾ ಹೋಗುತ್ತೆ. ಇನ್ನ ಮುಂದಿನ ಪ್ರಶ್ನೆ, ವಿಚ್ ಒನ್ ಆಫ್ ದ ಫಾಲೋವಿಂಗ್ ವರ್ಡ್ ಇಸ್ ಆಪೋಸಿಟ್ ಮೀನಿಂಗ್? ನೋಡಿ, ಮತ್ತೆ ಇಲ್ಲಿ ಕೇಳ್ತಾರೆ ಆಪೋಸಿಟ್ ಮೀನಿಂಗ್, ವಿರುದ್ಧಾರ್ಥಕ ಪದ. ಆಪೋಸಿಟ್ ಮೀನಿಂಗ್ ಟು ದ ವರ್ಡ್ ಸೋರಿಂಗ್ ಆಸ್ ಯೂಸ್ ಇನ್ ದ ಪ್ಯಾಸೇಜ್ ಇದೆ. ಸೋರಿಂಗ್ ಎನ್ನುವಂಥದ್ದು. ಸೊ ಸೋರಿಂಗ್ ಅಂತಂದ್ರೆ ಏನಂತಂದ್ರೆ ರೈಸಿಂಗ್ ಆಗುವಂಥದ್ದು, ಫ್ಲೈ ಮಾಡುವಂಥದ್ದು. ಫ್ಲೈ ಆರ್ ರೈಸ್ ಎನ್ನುವಂತ ಅರ್ಥವನ್ನ ಕೊಡ್ತಾ ಹೋಗುತ್ತೆ. ರೈಸ್ ಇಂದ ಫ್ಲೈಯಿಂಗ್ ಇಂದ, ಐ ಇಂದ ಏರ್. ಸೊ ಗಾಡಿಯಲ್ಲಿ ಹೆಚ್ಚಿನ ಒತ್ತಡ, ಹೆಚ್ಚಿನ ಒಂದು ಮೇಲ್ಭಾಗದಲ್ಲಿ ಆರುವಂಥದ್ದು ಅಂತ. ಇದಕ್ಕೆ ಆಪೋಸಿಟ್ ಏನಾಗ್ತಾ ಹೋಗುತ್ತೆ? ಸೊ ಹೆಚ್ಚಿನ ಮೇಲೆ ಕಾರ್ತಾ ಇದೆ ಅಂತಂದ್ರೆ ಸೊ ಕೆಳಗ ಆಪೋಸಿಟ್ ಏನಾಗುತ್ತೆ? ಫಾಲಿಂಗ್. ಸೊ ಕೆಳಭಾಗ ಬರುವಂತದ್ದು. ಸೊ ಆಪ್ಷನ್ 3ರಲ್ಲಿದೆ ಫಾಲಿಂಗ್ ಅನ್ನೋದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಇನ್ನು ಆವೆರಿಂಗು, ಎಕ್ಸಾಸ್ಪರೇಟಿಂಗು, ಡಿಟೇರಿಯರೇಟಿಂಗು ಇವೆಲ್ಲ ಸಹ ತಪ್ಪು ಉತ್ತರಗಳು ಆಗ್ತಾ ಹೋಗ್ತವೆ. ಇನ್ನ ಮುಂದಿನ ಪ್ರಶ್ನೆಯನ್ನ ಬಿಡಿಸ್ತಾ ಹೋಗೋಣ. ಸೊ ಇಲ್ಲಿ ಓಕೆ, ಇದು ಸಹ ಗ್ರಾಮರ್ಗೆ ಸಂಬಂಧಿಸಿದ, ಇದು ಸಹ ಮಾಡಬೇಡ.
ವಿಚ್ ಪಾರ್ಟ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಕಂಟೈನ್ ಅನ್ ಎರರ್ ಅಂತ ಕೇಳಿದ್ದಾರೆ. ಯಾವ್ದು ಪಾರ್ಟ್ ಕಂಟೈನ್ ಇಲ್ಲಿ ಎರರ್ ಆಗಿದೆ? ಬೋತ್ ರಘುನಾಥ್ ಆಸ್ ವೆಲ್ ಆಸ್ ರವೀಶ್ ಹ್ಯಾವ್ ಗಿವೆನ್ ದೇರ್ ಕಂಟೆಸ್ಟ್ ಟು ದ ನ್ಯೂ ಪ್ರಪೋಸಲ್ ಅಂತ ಇದೆ. ಬೋತ್ ರಘುನಾಥ್ ಆಸ್ ವೆಲ್ ಆಸ್ ರವೀಶ್ ಅಂತ ಇದೆ. ಸೊ ಬೋತ್ ಅಂತ ಕೊಟ್ಟಾದ್ಮೇಲೆ ಇಲ್ಲಿ ಬೋತ್ ಅಂದ್ರೆ ಇಬ್ರು ಅಂತ, ಆಸ್ ವೆಲ್ ಆಸ್ ಅಂತ ಏನು ಬರುತ್ತೆ? ಅವರೊಂದಿಗೆ ಬರಲ್ಲ, ಹ್ಯಾಂಡ್ ಅಂತ ಬರುತ್ತೆ. ಇಲ್ಲಿ ಬೋತ್ ರಘುನಾಥ್ ಅಂಡ್ ರವೀಶ್ ಅಂತ ಬರುತ್ತೆ. ಸೊ ಆಗ ಈ ಒಂದು ಎ ಸರಿಯಾಗಿದೆ. ಏನೇ ಇಲ್ಲಿ ತಪ್ಪಾಗಿರುವಂತ. ಸೊ ಆಪ್ಷನ್ ಅಲ್ಲಿ ಎಲ್ಲಿದೆ, ಆಪ್ಷನ್ 2 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಅಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಕೋರಿಲೇಟಿವ್ ಕಂಜಂಕ್ಷನ್. ಸೊ ಬೋತ್ ಅಂತ ಬಂದಾಗ ಏನಾಗ್ತಾ ಹೋಗುತ್ತೆ, ಬೋತ್ ಅಂತ ಬಂದಿದೆ ಅಂತಂದ್ರೆ ಸರಿಯಾಗಿ ನೆನ್ಪಿಟ್ಕೊಳ್ಳಿ, ಅಂಡ್ ಎನ್ನುವಂಥದ್ದು ಬರ್ಲೇಬೇಕು. ಬೋತ್ ಬಂದಿದೆ ಅಂತಂದ್ರೆ ಅಂಡ್ ಬರ್ಲೇಬೇಕು. ಇದನ್ನೇನ್ ಕರಿತೀವಿ, ಕೋರಿಲೇಟಿವ್ ಕಂಜಂಕ್ಷನ್ಸ್ ಅಂತ ಕರಿತಾ ಹೋಗ್ತೀವಿ. ಸೊ ಅಲ್ಲಿ ಆಲ್ರೆಡಿ ಅವ್ರು ಬೋತ್ ಕೊಟ್ಟಿರೋದ್ರಿಂದ ಬೋತ್ ರಘುನಾಥ್ ಆಸ್ ವೆಲ್ ಆಸ್ ಬರೋದಿಲ್ಲ, ಅಂಡ್ ರವೀಶ್ ಅಂತ ಬರ್ತಾ ಹೋಗುತ್ತೆ. ಆಪ್ಷನ್ ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಇದಿಷ್ಟು ಸಂಪೂರ್ಣವಾಗಿ ಗ್ರಾಮರ್ಗೆ ಸಂಬಂಧಿಸಿರುವಂತದ್ದು. ಓಕೆನಾ. ಗ್ರಾಮರ್ ಅಲ್ಲಿ ನಿಮಗೆ ಹೆಚ್ಚಿನ ಪ್ರಶ್ನೆಗಳಿಂದ ಕೇವಲ ಒಂದು 5 ರಿಂದ 6 ಪ್ರಶ್ನೆಗಳು ಗ್ರಾಮರ್ಗೆ ಸಂಬಂಧಿಸಿರುತ್ತೆ. ಇನ್ನ ಉಳಿದಂತಹ 9 ರಿಂದ 10 ಪ್ರಶ್ನೆಗಳು ಯಾವ್ದ್ರಲ್ಲಿ ಇರ್ತವೆ, ಆ ಒಂದು ಪಾಠದ ಒಂದು ಗದ್ಯಾಂಶವನ್ನು ಕೊಟ್ಟಿರ್ತಾರೆ, ಆ ಗದ್ಯಾಂಶವನ್ನು ಓದ್ಕೊಂಡು ನೀವು ಆನ್ಸರ್ ಮಾಡ್ಬೇಕಾಗತ್ತೆ. ಉಳಿದಂತ 15 ಪ್ರಶ್ನೆಗಳು ಈಗ ಬೋಧನಾಶಾಸ್ತ್ರದ ಬಗ್ಗೆ ಬಿಡಿಸ್ತಾ ಹೋಗೋಣ. ಈಗ ಮೊದಲನೇ ಪ್ರಶ್ನೆ ಇಲ್ಲಿದೆ. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಆಕ್ಟಿವಿಟೀಸ್ ಕಮ್ಸ್ ಅಂಡರ್ ದ CALP ಕಾಲ್ಫ್ ಅಂತ ಕರಿತಾ ಹೋಗ್ತೀವಿ. ಸೊ ಏನ್ CALP ಅಂತಂದ್ರೆ ಕಾಗ್ನೇಟಿವ್ ಅಕಾಡೆಮಿಕ್ ಲ್ಯಾಂಗ್ವೇಜ್ ಪ್ರೊಫೆಷನ್ಸಿ. ಕಾಗ್ನೇಟಿವ್ ಅಕಾಡೆಮಿಕ್ ಲ್ಯಾಂಗ್ವೇಜ್ ಪ್ರೊಫೆಷನ್ಸಿ ಅಂತಂದ್ರೆ ಕನ್ನಡದಲ್ಲಿ ನಾವೇನ್ ಕರಿತೀವಿ, ಶೈಕ್ಷಣಿಕ ಭಾಷಾ ಪ್ರಾವೀಣ್ಯತೆ ಅಂತ ಕರಿತಾ ಹೋಗ್ತೀವಿ. ಸೊ ಇದರಲ್ಲಿ ವಿಚ್ ಒನ್ ಆಫ್ ದ ಫಾಲೋವಿಂಗ್ ಆಕ್ಟಿವಿಟೀಸ್ ಕಮ್ಸ್, ಈ ಒಂದು ಅಂಡರ್ ಅಲ್ಲಿ, ಸೊ ಯಾವ್ದ್ರಲ್ಲಿ ಭಾಷಾ ಪ್ರಾವೀಣ್ಯತೆಗೆ ಸಂಬಂಧಿಸಿದಂತೆ ಈ ಕೆಳಗಿನಲ್ಲಿ ಯಾವ ಆಕ್ಟಿವಿಟಿ ತುಂಬಾ ಅದರ ಅಂಡರ್ ಅಲ್ಲಿ ಬರ್ತಾ ಹೋಗುತ್ತೆ? ರೈಟಿಂಗ್ ಬುಕ್ ರಿವ್ಯೂಸ್, ಸೊ ಪುಸ್ತಕಗಳ ವಿಮರ್ಶೆಗಳನ್ನ ಬರೆಯುವಂತದ್ದು. ಸೊ ಮತ್ತೆ ಮೇಕಿಂಗ್ ರಿಸರ್ವೇಶನ್ಸ್, ಆನ್ಸರಿಂಗ್ ಕಾಲ್ಸ್, ಮೇಕಿಂಗ್ ಆನ್ ಅಪಾಯಿಂಟ್ಮೆಂಟ್ ಫಾರ್ ದ ಸಲೂನ್ ಅಂತ ಇದೆ. ನೋಡಿ ಅಲ್ಲಿ ಅವ್ರು ಕೇಳ್ತಿರುವಂತದ್ದೇನು, ಪ್ರಾವೀಣ್ಯತೆ, ಭಾಷಾ ಪ್ರಾವೀಣ್ಯತೆ ಬರ್ಬೇಕಂದ್ರೆ ಏನ್ ಮಾಡ್ತಾ ಹೋಗ್ಬೇಕು? ಸೊ ಭಾಷಾ ಪ್ರಾವೀಣ್ಯತೆ ಬರ್ಬೇಕಂತಂದ್ರೆ ಯಾವ್ದಾದ್ರು ಒಂದು ಪುಸ್ತಕವನ್ನ ವಿಮರ್ಶೆ ಮಾಡಬೇಕು, ರಿವ್ಯೂ ಮಾಡಬೇಕು. ಸೊ ಇದು ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ರೈಟಿಂಗ್ ಬುಕ್ ರಿವ್ಯೂಸ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಪುಸ್ತಕಗಳ ವಿಮರ್ಶೆ ಬರೆಯೋದು ಇಲ್ಲೇನಾಗುತ್ತೆ, ಇದೊಂದು ಉನ್ನತ ಮಟ್ಟದ ಅರಿವಿನ ಕೌಶಲ್ಯ ಆಗ್ತಾ ಹೋಗುತ್ತೆ. ಇದು ಸಹ ಅಷ್ಟೇ CALP ಅಡಿಯಲ್ಲೇ ಬರ್ತಾ ಹೋಗುತ್ತೆ. ಸೊ ನಾನು ಈಗಾಗಲೇ ಹೇಳಿದೆ CALP ಎನ್ನುವಂಥದ್ದು ಏನಾಗ್ತಾ ಹೋಗುತ್ತೆ, ಸೊ ಫುಲ್ ಫಾರ್ಮ್ ಕಾಗ್ನೇಟಿವ್ ಅಕಾಡೆಮಿಕ್ ಲ್ಯಾಂಗ್ವೇಜ್ ಪ್ರೊಫೆಷನ್ಸಿ ಆಗ್ತಾ ಹೋಗುತ್ತೆ. ಇನ್ನ ಇಲ್ಲಿದೆ ಆನ್ಸರಿಂಗ್ ಕಾಲ್ಸ್ ಅಂತ ಇದೆ, ಮತ್ತೆ ಮೇಕಿಂಗ್ ರಿಸರ್ವೇಶನ್ಸ್, ಮೀಸಲಾತಿಯನ್ನ ಕೊಡುವಂತದ್ದು, ಕರೆಗಳನ್ನ ಉತ್ತರಿಸುವಂತದ್ದು, ಮತ್ತೆ ಅಪಾಯಿಂಟ್ಮೆಂಟ್ ಮಾಡುವಂತದ್ದು. ಸೊ ಇದೇನಾಗ್ತಾ ಹೋಗುತ್ತೆ, ಸೊ ಇದು BICS ಅಡಿಯಲ್ಲಿ ಬರುತ್ತೆ. ಸರ್ ಏನಿದು BICS? ಬಿಕ್ಸ್ ಅಂತ ಕರಿತಾ ಹೋಗ್ತೀವಿ, ಬ್ರಿಕ್ಸ್ ಅಲ್ಲ, ಬಿಕ್ಸ್. ಸೊ ಬೇಸಿಕ್ ಇಂಟರ್ ಪ್ರಪೋಸಲ್ ಕಮ್ಯುನಿಕೇಟಿವ್ ಸ್ಕಿಲ್ಸ್ ಅನ್ನೋಂತ ಅಡಿಯಲ್ಲಿ ಬರ್ತಾ ಹೋಗುತ್ತೆ. ಸೊ ಇದೇನಂತೆ ದೈನಂದಿನ ಸಂವಹನ ಕೌಶಲ್ಯಗಳು, ಇವೆಲ್ಲ ದಿನನಿತ್ಯ ಬಳಸುವಂತ ಸಂವಹನ ಕೌಶಲ್ಯಗಳು. ಬಟ್ ಇವೇನಾಗ್ತವೆ, ಇದು ಉನ್ನತ ಕೌಶಲ್ಯ ಆಗ್ತಾ ಹೋಗುತ್ತೆ. ಓಕೆನಾ. ಸೊ ಭಾಷಾ ಪ್ರಾವೀಣ್ಯತೆಗೆ ಸಂಬಂಧಿಸಿದಂತೆ ಮುಂದಿನ ಒಂದು ಪ್ರಶ್ನೆನ ಬಿಡಿಸ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ದ ಬ್ರಾಂಚ್ ಆಫ್ ಲಿಂಗ್ವಿಸ್ಟಿಕ್ ದಟ್ ಡೀಲ್ಸ್ ವಿತ್ ಅನ್ ಎಕ್ಸ್ಪ್ಲನೇಷನ್ ಆಫ್ ದ ರಿಲೇಷನ್ ಬಿಟ್ವೀನ್ ದ ಲ್ಯಾಂಗ್ವೇಜ್ ಅಂಡ್ ಸೊಸೈಟಿ ಈಸ್ ನೌನ್ ಆಸ್. ಸೊ ದ ಬ್ರಾಂಚ್ ಆಫ್ ಲಿಂಗ್ವಿಸ್ಟಿಕ್ ದಟ್ ಡೀಲ್ಸ್ ವಿತ್ ದ ಎಕ್ಸ್ಪ್ಲನೇಷನ್ ಆಫ್ ರಿಲೇಷನ್ ಬಿಟ್ವೀನ್ ಲ್ಯಾಂಗ್ವೇಜ್ ಅಂಡ್ ಸೊಸೈಟಿ. ಲ್ಯಾಂಗ್ವೇಜ್ ಅಂಡ್ ಸೊಸೈಟಿ ಮೀನ್ಸ್ ಭಾಷೆ ಮತ್ತು ಸಮಾಜದ ನಡುವಿನ ಸಂಬಂಧದ ಎಕ್ಸ್ಪ್ಲನೇಷನ್, ವಿವರಣೆಯೊಂದಿಗೆ ವ್ಯವಹರಿಸುವ ಲಿಂಗ್ವಿಸ್ಟಿಕ್ಸ್. ಸೊ ಭಾಷಾಶಾಸ್ತ್ರದ ಶಾಖೆಯನ್ನ ಏನಂತ ಕರಿತೀವಿ? ಸೋಷಿಯಲಿಟಲ್ ಲ್ಯಾಂಗ್ವೇಜಸ್, ಮತ್ತೆ ಸೈಕೋ ಲಿಂಗ್ವಿಸ್ಟಿಕ್ಸ್, ಮತ್ತೆ ಸೋಷಿಯಲ್ ಲಿಂಗ್ವಿಸ್ಟಿಕ್ಸ್, ಮತ್ತೆ ಆಂಥ್ರೋಪೊಲಾಜಿಕಲ್ ಲಿಂಗ್ವಿಸ್ಟಿಕ್ಸ್ ಅಂತ ಇದೆ. ಸೊ ಇದಕ್ಕೆ ಸಂಬಂಧಿಸಿದಂತೆ ಏನಾಗ್ತಾ ಹೋಗುತ್ತೆ, ಇಲ್ಲಿ ಭಾಷೆ ಮತ್ತು ಸಮಾಜದ ನಡುವಿನ ಸಂಬಂಧ ಅಂತ ಅದರಲ್ಲಿ ಸೋಷಿಯಲಿಟಲ್ ಲ್ಯಾಂಗ್ವೇಜ್, ಸೊ ಇದು ಆಗೋದಿಲ್ಲ. ಸೋಷಿಯೋ ಲಿಂಗ್ವಿಸ್ಟಿಕ್ಸ್ ಆಗ್ತಾ ಹೋಗುತ್ತೆ, ಇದಕ್ಕೆ ಸಮಾಜ ಭಾಷಾಶಾಸ್ತ್ರ ಅನ್ನುವಂಥದ್ದು ಆಗ್ತಾ ಹೋಗುತ್ತೆ. ಇನ್ನು ಸೈಕೋ ಲಿಂಗ್ವಿಸ್ಟಿಕ್ಸ್ ಆಗೋದಿಲ್ಲ, ಮತ್ತೆ ಆಂಥ್ರೋಪೊಲಾಜಿಕಲ್ ಲಿಂಗ್ವಿಸ್ಟಿಕ್ಸ್ ಆಗೋದಿಲ್ಲ. ಆಪ್ಷನ್ 3 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಇನ್ನ ಮುಂದಿನ ಒಂದು ಪ್ರಶ್ನೆ, ಇದು ಕಂಪಲ್ಸರಿ, ಇದು ಸಹ ಅಷ್ಟೇ ರಿಪೀಟೆಡ್ ಕ್ವಶನ್. ಇದು ಏನು FA ಗಳಿಗೆ ಸಂಬಂಧಿಸಿರುವಂತದ್ದು. ಫಾರ್ಮೇಟಿವ್ ಅಸೆಸ್ಮೆಂಟ್ ಎಲ್ಪ್ಸ್ ಇನ್, ಯಾವುದಕ್ಕೆ ಸಹಾಯ ಮಾಡ್ತಾ ಹೋಗುತ್ತೆ? ಫಾರ್ಮೇಟಿವ್ ಅಸೆಸ್ಮೆಂಟ್ ಎನ್ನುವಂಥದ್ದು ಇದ್ರ ಬಗ್ಗೆ ನಿಮಗೆ ಸ್ವಲ್ಪ ವಿವರಣೆನ ಕೊಡಬೇಕಿತ್ತು, ವಿವರಣೆ ಕೊಟ್ಬಿಡ್ತೀನಿ. ಸೋಷಿಯಲಿಟಿಕಲ್ ಲ್ಯಾಂಗ್ವೇಜ್ ಅಂತಂದ್ರೆ ಇದನ್ನೇನ್ ಕರಿತೀವಿ ಅಂತಂದ್ರೆ ಸಾಮಾಜಿಕ ಭಾಷೆ ಅಂತ ಕರಿತಾ ಹೋಗ್ತೀವಿ. ಮತ್ತೆ ಸೈಕೋ ಲಿಂಗ್ವಿಸ್ಟಿಕ್ಸ್ ಅಂತಂದ್ರೆ ಮನೋಭಾಷಾಶಾಸ್ತ್ರ ಅಂತ ಕರಿತಾ ಹೋಗ್ತೀವಿ. ಇದನ್ನ ಸಮಾಜ ಭಾಷಾಶಾಸ್ತ್ರ ಅಂತ ಕೇಳ್ತೀವಿ. ಇಲ್ಲಿ ಲ್ಯಾಂಗ್ವೇಜ್ ಮತ್ತೆ ಸೊಸೈಟಿ ಕೇಳೋದ್ರಿಂದ ಸಮಾಜ ಭಾಷಾಶಾಸ್ತ್ರನೇ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಇನ್ನ ಆಂಥ್ರೋಪೊಲಾಜಿಕಲ್ ಲಿಂಗ್ವಿಸ್ಟಿಕ್ಸ್ ಅಂತಂದ್ರೆ ಮಾನವ ಶಾಸ್ತ್ರೀಯ ಅಂತ ಇದೆ. ಸೊ ಇದು ನಮಗೆ ಬರೋದಿಲ್ಲ. ಸೊ ಸೋಷಿಯೋ
ಲಿಂಗ್ವಿಸ್ಟಿಕ್ ಸೋಶಿಯೋ ಮೀನ್ಸ್ ಸಮಾಜ, ಲಿಂಗ್ವಿಸ್ಟಿಕ್ ಲ್ಯಾಂಗ್ವೇಜ್ಗೆ ಸೇರುತ್ತೆ ಅಂತ ಒಂದು ಶಾಸ್ತ್ರ. ಸೊ ಆಪ್ಷನ್ 3 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಎಸ್ಸಿನ ಎಫ್ ಎಗಳಿಗೆ ಸಂಬಂಧಿಸಿರುವಂತದ್ದು ರೂಪಣಾತ್ಮಕ ಮೌಲ್ಯಮಾಪನ ಅಂತ ಕರಿತಾ ಹೋಗ್ತೀವಿ. ರೂಪಣಾತ್ಮಕ ಮೌಲ್ಯಮಾಪನ ಯಾವ್ದಕ್ಕೆ ಸಹಾಯ ಮಾಡ್ತಾ ಹೋಗುತ್ತೆ? ಅಸೆಸಿಂಗ್ ದ ಟೀಚರ್ಸ್ ಎಫಿಷಿಯನ್ಸಿ ಇನ್ ದ ಟೀಚರ್ ಎಂದು ಟೀಚಿಂಗ್. ಸೊ ಬೋಧನೆಯಲ್ಲಿ ಶಿಕ್ಷಕರ ದಕ್ಷತೆಯನ್ನು ನಿರ್ಣಯಿಸುತ್ತೆ. ಕೇವಲ ಒಂದು ಎಫ್ ಎ ಮಾಡೋದ್ರಿಂದ ಟೀಚರ್ಸ್ ನ ಎಫಿಷಿಯನ್ಸಿ ಅಲ್ಲಿ ಅಳೆಯೋದಿಕ್ ಆಗೋದಿಲ್ಲ. ಸೊ ಕಂಪ್ಲೀಟ್ಲಿ ರಂಗ್ ಆಗ್ತಾ ಹೋಗ್ತದೆ. ಪ್ರೊವೈಡಿಂಗ್ ಕ್ವಾಲಿಟೇಟಿವ್ ಫೀಡ್ಬ್ಯಾಕ್ ಟು ದ ಲರ್ನರ್ಸ್ ಟು ಇಂಪ್ರೂವ್. ಸೊ ಕಲಿಯೋರಿಗೆ ಸುಧಾರಣೆ ಮಾಡ್ಕೊಳ್ಳೋಕೆ ಒಂದು ಫೀಡ್ಬ್ಯಾಕ್ ಅನ್ನ ಕೊಡುತ್ತೆ, ಮಾಹಿತಿಯನ್ನ ಕೊಡುತ್ತೆ. ಎಸ್, ಕರೆಕ್ಟ್ ಆಗಿದೆ. ಇದು ಎಫ್ ಎಗಳನ್ನ ಮಾಡಿದಾಗ ಏನಾಗ್ತಾ ಹೋಗುತ್ತೆ, ಅದು ಎಲ್ಲಾ ಮಕ್ಕಳಿಗೆ ಒಂದು ಮಾಹಿತಿಯನ್ನ ಕೊಡ್ತಾ ಹೋಗುತ್ತೆ. ನೀವು ಇದ್ರಲ್ಲಿ ತಪ್ಪು ಮಾಡ್ತಾ ಇದೀರಾ, ಇನ್ನ ಈ ರೀತಿ ಇಂಪ್ರೂವ್ ಆಗ್ತಾ ಹೋಗ್ಬೇಕಂತದ್ದು. ಆಪ್ಷನ್ 2 ಸರಿ ಇದೆ. ಎಸ್ ಇನ್ನ ಏನಿದೆ? ಕ್ರಿಯೇಟಿಂಗ್ ಎನ್ ಎನ್ವಿರಾನ್ಮೆಂಟ್ ವೇರ್ ಲರ್ನರ್ಸ್ ಕ್ಯಾನ್ ಕಂಪ್ಲೀಟ್ ವಿತ್ ಈಚ್ ಅದರ್ ಅಂತ ಇದೆ. ಕ್ರಿಯೇಟಿಂಗ್ ಎನ್ ಎನ್ವಿರಾನ್ಮೆಂಟ್ ವೇರ್ ಲರ್ನರ್ಸ್ ಕ್ಯಾನ್ ಕಾಂಪೀಟ್ ವಿತ್ ಈಚ್ ಅದರ್ ಅಂತ ಇದೆ. ಅಂತಂದ್ರೆ ಕಲಿಯುವವರು ಪರಸ್ಪರ ಸ್ಪರ್ಧಿಸಬಹುದಾದ ವಾತಾವರಣವನ್ನ ಸೃಷ್ಟಿಸುವುದು ಅಂತ ಇದೆ. ಸೃಷ್ಟಿಸುವುದಕ್ಕೆ ಮತ್ತೆ ಫಾರ್ಮೇಟಿವ್ ಅಸೆಸ್ಮೆಂಟ್ಗೆ. ಸೊ ಇದು ರಾಂಗ್ ಆಗ್ತಾ ಹೋಗುತ್ತೆ. ಸೊ ಯಾವ್ದೇ ರೀತಿಯಾಗಿ ಸಂಬಂಧ ಇರೋದಿಲ್ಲ ಮೀನ್ಸ್ ಇಲ್ಲಿ ಏನಾಗ್ತಾ ಇದೆ, ಕಲಿಯುವವರು ಪರಸ್ಪರ ಸ್ಪರ್ಧಿಸಬಹುದಾದ ವಾತಾವರಣ ಅಂದ್ರೆ ಇಲ್ಲಿ ಅವರಿಗೆ ಕೆಲವೊಂದಿಷ್ಟು ಕ್ವಶನ್ಸ್ ಅನ್ನ ಕೊಡ್ತೀವಿ, ಅದಕ್ಕೆ ಆನ್ಸರ್ ಮಾಡ್ತಾರೆ. ಇಲ್ಲಿ ನಾವು ಯಾವುದೇ ರೀತಿಯಾಗಿ ಅವರಿಗೆ ಕಾಂಪಿಟೇಷನ್ ಕೊಡ್ತಾ ಇಲ್ಲ. ಓಕೆನಾ? ಎಂಗೇಜಿಂಗ್ ಲರ್ನರ್ಸ್ ಇನ್ ಮೀನಿಂಗ್ಫುಲ್ ಟಾಸ್ಕ್ ಅಂಡ್ ಪ್ರಿಪೇರಿಂಗ್ ದೆಮ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಇಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಅವ್ರು ಪ್ರಿಪೇರ್ ಮಾಡ್ತಾ ಇಲ್ಲ. ಯಾವ್ದಾದ್ರು ಕೆಲವೊಂದಿಷ್ಟು ಸಿಂಪಲ್ ಆಗಿ ಈಗ ಕೇವಲ ಫಾರ್ಮೇಟಿವ್ ಅಸೆಸ್ಮೆಂಟ್ ಅಂದ್ರೆ ಕೆಲವೊಂದಿಷ್ಟು ನಿರ್ದಿಷ್ಟ ವಿಷಯಗಳನ್ನ ಕೊಟ್ಟು ಅದನ್ನ ಬರೀಲಿಕ್ಕೆ ಕೇಳ್ತೀವಿ ಅಷ್ಟೇ. ಅವಾಗ ಅವ್ರಿಗೆ ಏನಾಗುತ್ತೆ, ಸೊ ಅಲ್ಲಿ ಅವರು ಏನೇನೋ ತಪ್ಪುಗಳು ಮಾಡ್ತಾ ಇದ್ದಾರೆ ಆ ವಿಷಯದಲ್ಲಿ. ಅದ್ರ ಫಾರ್ ಎಕ್ಸಾಂಪಲ್ ಎಫ್ ಎಗಳು ಮಾಡುವಂತ ಕೇವಲ ಒಂದು 3-4 ಪಾಠಗಳಿಗೆ ಮಾತ್ರ. ಆ 3-4 ಪಾಠದಲ್ಲೇ ಅವ್ರು ಏನ್ ತಪ್ಪು ಮಾಡ್ತಾ ಇದ್ದಾರೆ, ಮುಂದೆ ಅದನ್ನ ಏನ್ ತಿದ್ಕೊಳ್ತಾ ಹೋಗ್ಬೇಕಂತದ್ದು ಅವ್ರಿಗೆ ಗೊತ್ತಾಗ್ತಾ ಹೋಗುತ್ತೆ. ಎಸ್, ಇನ್ನ ಮುಂದಿನ ಪ್ರಶ್ನೆ, ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಟೀಚಿಂಗ್ ಮೆಥಡ್ ಇನ್ ಇಂಗ್ಲಿಷ್ ಸೇಸ್ ಸ್ಟ್ರೆಸ್ ಆನ್ ಗಿವಿಂಗ್ ಆಪರ್ಚುನಿಟೀಸ್ ಟು ಲರ್ನರ್ ಟು ಪಾರ್ಟಿಸಿಪೇಟ್ ಇನ್ ದ ಪರ್ಪಸ್ಫುಲ್ ಟಾಸ್ಕ್ ಇನ್ ದ ಕ್ಲಾಸ್ ರೂಮ್ ಆಸ್ ಇಟ್ ಪ್ರಮೋಟ್ಸ್ ಅಂತ ಇದೆ. ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಟೀಚಿಂಗ್ ಮೆಥಡ್ ಇನ್ ಇಂಗ್ಲಿಷ್ ಅಂತಂದ್ರೆ ಇಂಗ್ಲಿಷ್ ನಲ್ಲಿ ಸಂವಹನ ಭಾಷಾ ಬೋಧನಾ ವಿಧಾನ ಎಲ್ಲಿ ಇಂಗ್ಲಿಷ್ ನಲ್ಲಿ ಏನ್ ಮಾಡುತ್ತೆ, ಲೆಸ್ ಸ್ಟ್ರೆಸ್ ಆನ್ ಗಿವಿಂಗ್ ಆಪರ್ಚುನಿಟೀಸ್. ಈ ವಿಧಾನವು ಉದ್ದೇಶಪೂರ್ವಕವಾಗಿ ಮಾತುಕತೆಯಲ್ಲಿ ಭಾಗವಹಿಸಲು ಕಲಿಯುವವರಿಗೆ ಅವಕಾಶವನ್ನು ಕೊಡುತ್ತೆ. ಆಪರ್ಚುನಿಟೀಸ್ ಟು ಲರ್ನರ್ಸ್ ಟು ಪಾರ್ಟಿಸಿಪೇಷನ್ ಇನ್ ಪರ್ಪಸ್ಫುಲ್ ಟಾಕ್ ಇನ್ ದ ಕ್ಲಾಸ್ ರೂಮ್. ಏನ್ ಮಾಡ್ತಾ ಹೋಗುತ್ತೆ, ಕಲಿಯುವವರಿಗೆ ಅವಕಾಶಗಳನ್ನು ನೀಡಲು ಒತ್ತು ಕೊಡುತ್ತೆ. ಅಂದ್ರೆ ಇದು ಏನನ್ನ ಉತ್ತೇಜನ ಮಾಡ್ತಾ ಹೋಗುತ್ತೆ ಅಂತಂದ್ರೆ ಅವ್ರ ಪ್ರಕಾರ ಏನು ಅಂತಂದ್ರೆ ಇಂಗ್ಲಿಷ್ ಅನ್ನೋದೇನು ಸಂವಹನ ಭಾಷಾ ಬೋಧನಾ ವಿಧಾನ ಪದ್ಧತಿಯನ್ನ ಇಲ್ಲಿ ಶಿಕ್ಷಕರು ಬಳಸ್ತಾ ಇದ್ದಾರೆ. ಸೊ ಅಲ್ಲಿ ಅವ್ರು ಏನ್ ಮಾಡ್ತಾರೆ, ಕಲಿಯುವವರಿಗೆ ನೀವು ಹೇಗಾದ್ರೂ ಪರವಾಗಿಲ್ಲ ಭಾಷೆಯನ್ನ ಮಾತಾಡಿ ಅಂತ ಒಂದು ಅವಕಾಶವನ್ನು ಒದಗಿಸ್ಕೊಡ್ತಾ ಇದ್ದಾರೆ. ಇದು ಮಗುವಿನಲ್ಲಿ ಏನು ಉತ್ತೇಜನ ಮಾಡ್ತಾ ಹೋಗುತ್ತೆ ಅಂತ ಕೇಳ್ತಾ ಇರುವಂತದ್ದು. ಏನು ಉತ್ತೇಜನ ಕೊಡ್ತಾ ಹೋಗುತ್ತೆ ತರಗತಿಯಲ್ಲಿ? ಸೊ ಇಲ್ಲೇನಾಗ್ತದೆ, ದ ಯೂಸ್ ಆಫ್ ಮದರ್ ಟಂಗ್ ಫ್ರೀಲಿ ಇನ್ ದ ಕ್ಲಾಸ್ ರೂಮ್. ತರಗತಿಯಲ್ಲಿ ಮಾತೃಭಾಷೆನ ಮಾತಾಡುವಂತ ಫ್ರೀನೆಸ್ ಕೊಡ್ತಾ ಇದೀವಾ? ಇಲ್ಲ. ಸೊ ಅಲ್ಲಿ ಅವ್ರು ಹೇಳ್ತಾ ಇದ್ದಾರೆ ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಟೀಚಿಂಗ್ ಮೆಥಡ್ ಇನ್ ಇಂಗ್ಲಿಷ್ ಅಲ್ಲೇ ನೀವು ಮಾತಾಡ್ತಾ ಹೋಗ್ಬೇಕಾದ್ರೆ ಮದರ್ ಲ್ಯಾಂಗ್ವೇಜ್ ನ ಫ್ರೀ ಆಗಿ ಮಾತಾಡೋದು ಅವಕಾಶ ಕೊಡ್ತಿದ್ರ? ಇಲ್ಲ. ನೆಕ್ಸ್ಟ್ ಏನ್ ಕೊಡ್ತಾ ಇದ್ರೆ ಲರ್ನರ್ಸ್ ಟು ಎನ್ಕೌಂಟರ್ ವಿತ್ ರಿಯಲ್ ಲೈಫ್ ಸಿಚುವೇಶನ್ಸ್ ಅಂತಂದ್ರೆ ನೈಜ ಜೀವನದ ಸಂದರ್ಭಗಳನ್ನ ಎದುರಿಸಲು ಕಲಿಯುವವರು. ಸೊ ಇದು ನಮ್ಗೆ 75-25 ರೀತಿ ಆನ್ಸರ್ ಆಗ್ತಾ ಹೋಗುತ್ತೆ. ಕಂಪ್ಲೀಟ್ಲಿ ರೈಟ್ ಆನ್ಸರ್ ಅಂತ ಹೇಳಕ್ಕಾಗಲ್ಲ. ಲರ್ನರ್ಸ್ ಟು ಎನ್ಕೌಂಟರ್ ವಿತ್ ರಿಯಲ್ ಲೈಫ್ ಸಿಚುವೇಶನ್ಸ್. ಸೊ ಈ ರೀತಿ ಪದ್ಧತಿಗಳು ಏನ್ ಮಾಡುತ್ತೆ, ಮಕ್ಕಳಿಗೆ ತಮ್ಮ ಒಂದು ನೈಜ ಜೀವನ ಸಂದರ್ಭಗಳನ್ನು ಎದುರಿಸೋಕೆ ಕಲಿಯೋರಿಗೆ ಅವಕಾಶಗಳನ್ನ ಒದಗಿಸ್ಕೊಡ್ತಾ ಹೋಗುತ್ತೆ. ಎಸ್, ಅವರಿಗೆ ಫ್ರೀ ಆಗಿ ಮಾತಾಡೋಕೆ ಕೊಡ್ತಾ ಇದ್ದಾರೆ ಅಂತಂದ್ರೆ ಸೊ ಏನಾಗ್ತಾ ಇದೆ, ಮಕ್ಕಳು ಆ ರಿಯಲ್ ಲೈಫ್ ಅಲ್ಲೂ ಅದನ್ನ ಬಳಸ್ತಾ ಹೋಗ್ತಾರೆ. ನೆಕ್ಸ್ಟ್, ದೇ ರಿಟರ್ನ್ ಎಕ್ಸ್ಪ್ರೆಷನ್ ಇನ್ ದ ಕ್ಲಾಸ್ ರೂಮ್. ತರಗತಿಯವರ ಲಿಖಿತ ಅಭಿವ್ಯಕ್ತಿ. ಸೊ ಕೇವಲ ಅವ್ರಲ್ಲಿ ಮಾತಾಡಿ ಅಂತ ಹೇಳ್ತಾ ಇರುವಂತದ್ದು ಪರ್ಪಸ್ಫುಲ್ ಟಾಕ್ ಅಂತ ಹೇಳ್ತಾ ಇರೋದ್ರಿಂದ ರಿಟರ್ನ್ಗೂ ಇದಕ್ಕೆ ಸಂಬಂಧ ಆಗೋದಿಲ್ಲ. ನೆಕ್ಸ್ಟ್, ಲರ್ನರ್ ಟು ಮಿನಿಮೈಸ್ ಸ್ಪೆಲ್ಲಿಂಗ್ ಅಂಡ್ ಗ್ರಾಮೆಟಿಕಲ್ ಎರರ್ಸ್. ಮಿನಿಮೈಸ್ ಸ್ಪೆಲ್ಲಿಂಗ್ ಅಥವಾ ಗ್ರಾಮೆಟಿಕಲ್ ಎರರ್ಸ್ ಇಲ್ಲಿ ಬರೋದೇ ಇಲ್ಲ. ಯಾಕೆ? ಅವ್ರಿಗೆ ಫ್ರೀ ಆಗಿ ಮಾತಾಡಿ ಅಂತ ಆಪರ್ಚುನಿಟಿಯನ್ನ ಕೊಟ್ಬಿಟ್ಟಿದ್ದಾರೆ. ಅವಾಗ ಆನ್ಸರ್ ಏನಾಗ್ತಾ ಹೋಗುತ್ತೆ, ಲರ್ನರ್ಸ್ಗೆ ಅದು ಮುಂದಿನ ದಿನಗಳಲ್ಲಿ ಅದನ್ನ ಅವರು ಮಾತಾಡೋದಕ್ಕೆ ಅವ್ರಿಗೆ ಒಂದು ಸಹಾಯ ಆಗ್ತಾ ಹೋಗುತ್ತೆ. ಎಸ್, ಇನ್ನ ಮುಂದಿನ 140ನೇ ಪ್ರಶ್ನೆಯನ್ನ ಮಾತಾಡ್ತಾ ಹೋಗೋಣ. ಎಸ್, ಅದಕ್ಕೆ ಸಂಬಂಧಿಸಿದ ಪ್ರಶ್ನೆ ಇಲ್ಲಿದೆ. ಎಸ್, ಆಸ್ ಪರ್ ದ ಸ್ಟೀಫನ್ ಕಾರ್ಸನ್, ದ ಎಫೆಕ್ಟಿವ್ ಲ್ಯಾಂಗ್ವೇಜ್ ಟೀಚರ್ ಈಸ್ ಸಮ್ಮನ್ ಹೂ ಕ್ಯಾನ್ ಪ್ರೊವೈಡ್ ಇನ್ಪುಟ್ ಅಂಡ್ ಮೇಕ್ ಇಟ್ ಡ್ಯಾಶ್ ಇನ್ ಎ ಲೋ ಆಂಗ್ಸೈಟಿ ಸಿಚುವೇಶನ್ ಅಂತ ಇದೆ. ಸೊ ಸ್ಟೀಫನ್ ಕ್ರಾಶನ್ ರವರ ಪ್ರಕಾರ ಸೊ ಎಫೆಕ್ಟಿವ್ ಲ್ಯಾಂಗ್ವೇಜ್ ಟೀಚರ್, ಪರಿಣಾಮಕಾರಿ ಭಾಷಾ ಶಿಕ್ಷಕರು, ಈಸ್ ಸಮ್ವನ್ ಹೂ ಕ್ಯಾನ್ ಪ್ರೊವೈಡ್ ಇನ್ಪುಟ್ ಅಂಡ್ ಹೆಲ್ಪ್ ಮೇಕ್. ಸೊ ಪರಿಣಾಮಕಾರಿ ಭಾಷಾ ಶಿಕ್ಷಕರು ಏನನ್ನ ಒದಗಿಸ್ತಾರೆ ಮಕ್ಕಳಿಗೆ ಯಾವಾಗ ಲೋ ಆಂಗ್ಸೈಟಿ, ಸೊ ಮಕ್ಕಳು ತುಂಬಾ ಒದ್ದಾಡ್ತಾ ಇದ್ದಾರೆ, ತುಂಬಾ ಕಷ್ಟ ಸ್ಥಿತಿಯಲ್ಲಿದ್ದಾರೆ ಅಂತಂದ್ರೆ ಪರಿಣಾಮಕಾರಿ ಶಿಕ್ಷಕರು ಏನನ್ನ ಸಹಾಯ ಮಾಡ್ತಾ ಹೋಗ್ತಾರೆ ಭಾಷಾ ತರಗತಿಯಲ್ಲಿ. ಅವ್ರಿಗೆ ಈಸಿಯರ್ ಮಾಡ್ತಾರ, ಗ್ರಾಮೆಟಿಕಲ್ ಹೇಳ್ಕೊಡ್ತಾರ, ಗ್ರಹಿಸಬಹುದಾಗಿರುವಂತದ್ದು ಹೇಳ್ಕೊಡ್ತಾರ, ಫ್ಲೂಯೆಂಟ್ ಆಗಿ ಮಾತಾಡೋದನ್ನ ಹೇಳ್ಕೊಡ್ತಾ ಹೋಗ್ತಾರ ಅಂತ ಹೇಳ್ತಾ ಇದ್ದಾರೆ. ನೋಡಿ ಇಲ್ಲಿ
ಮಕ್ಕಳಿಗೆ ತುಂಬಾ ಕಷ್ಟ ಪಡ್ತಾ ಇದಾರೆ ಅಂತಂದ್ರೆ ಈಸಿಯಾಗಿ ಗ್ರಾಮೆಟಿಕಲ್ ಆಗಿ ಹೇಳುವಂತದ್ದಾಗಿರ್ಲಿ ಹೇಳೋದಿಲ್ಲ. ಅವ್ರು ಏನ್ ಮಾಡ್ತಾರೆ, ಗ್ರಹಿಸಿ ಇನ್ನ ಸುಲಭವಾಗಿ ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ ನ ಕೊಟ್ಟು ಹೇಳ್ತಾ ಹೋಗ್ತಾರೆ ಪರಿಣಾಮಕಾರಿ ಬೋಧನವಾಗಿರುವಂತಹ ಶಿಕ್ಷಕರು. ಒಟ್ಟಾಗಿ ಅವರು ಪರಿಣಾಮಕಾರಿಯಾಗಿದ್ದಾರೆ ಅಂದ್ರೆ ಅವರು ಅದನ್ನ ಟೀಚ್ ಮಾಡ್ತಾರೆ. ಅದನ್ನ ಹೇಗೆ ಟೀಚ್ ಮಾಡ್ತಾರೆ, ಈಸಿಯರ್ ಗಿಂತ ಕಾಂಪ್ರೆನ್ಸಿಬಲ್ ಮೀನ್ಸ್ ಮಕ್ಕಳು ಗ್ರಹಿಸಬಹುದಾದ ರೀತಿಯಲ್ಲಿ ಪಾಠವನ್ನ ಮಾಡ್ತಾರೆ. ಅವಾಗ ಅವನ ಎಫೆಕ್ಟಿವ್ ಟೀಚಿಂಗ್ ಅಂತ ಹೇಳ್ತೀವಿ. ಸೊ ನಮ್ಗೆ ಟೀಚಿಂಗ್ ಮಾಡ್ಬೇಕಾದ್ರೆ ಹೇಳ್ತೀವಿ, ಟೀಚಿಂಗ್ ಅನ್ನುವಂಥದ್ದು ನೀವು ಟೀಚ್ ಮಾಡೋದಲ್ಲ, ಮಕ್ಕಳ ಒಂದು ವಿಧಾನಕ್ಕೆ, ಮಕ್ಕಳ ಒಂದು ಅವರ ಒಂದು ಆಸಕ್ತಿಗೆ ಅನುಗುಣವಾಗಿ ಆ ಒಂದು ಹಂತಕ್ಕೆ ಇಳಿದು ನೀವು ಟೀಚನ್ನ ಮಾಡ್ತಾ ಹೋಗ್ಬೇಕಾಗುತ್ತೆ ಅಂತ ಹೇಳ್ತಾ ಹೋಗ್ತಾರೆ. ಸೊ ಇಲ್ಲಿ ಫ್ಲೂಯೆಂಟ್ ಎನ್ನುವಂಥದ್ದು ಆಗೋದಿಲ್ಲ. ಸೊ ಆಪ್ಷನ್ 3 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಎಸ್ಸಿನ ಮುಂದಿನ ಪ್ರಶ್ನೆ ಎಸ್ ಎಲ್ಲಿದೆ, ಸೊ ಒಂದು ನಿಮಿಷ, ಎಸ್ ಎಲ್ಲಿದೆ, ಸೊ ಏನಿದೆ, ಎ ಟೀಚರ್ ಡಿವೈಡ್ಸ್ ದ ಕ್ಲಾಸ್ ರೂಮ್ ಇಂಟು ಗ್ರೂಪ್ಸ್ ಆಫ್ 5 ಅಂಡ್ ಆಸ್ಕ್ ದೆಮ್ ಟು ಡಿಸ್ಕಸ್ ವಾಟ್ ದೇ ವುಡ್ ಇಫ್ ದೇ ವರ್ ಕಾಟ್ ಇನ್ ದ ಒನ್ ಆಫ್ ದಮ್ ಫಾಲೋಯಿಂಗ್ ಸಿಚುವೇಶನ್ಸ್. ಅಂತಂದ್ರೆ ಒಬ್ಬ ಶಿಕ್ಷಕರು ತರಗತಿಯನ್ನ 5 ಗುಂಪುಗಳನ್ನಾಗಿ ಮಾಡ್ತಾ ಇದ್ದಾರೆ, ಮತ್ತೆ ಅವರು ಈ ಕೆಳಗಿನ ಒಂದು ಸಂದರ್ಭಗಳು ನಿಮ್ಗೆ ಏನಾದ್ರು ಬಂತು ಅಂತಂದ್ರೆ ನೀವೇನ್ ಮಾಡ್ತೀರಾ ಅಂತ ಕೇಳ್ತಾ ಇದ್ದಾರೆ. ಸೊ ಇದು ಎಂತಹ ಆಕ್ಟಿವಿಟಿ ಅಂತ ಕೇಳ್ತಾ ಇದ್ದಾರೆ. ದಿಸ್ ಆಕ್ಟಿವಿಟಿ ಇಸ್ ಬೇಸ್ಡ್ ಆನ್ ಏನು, ಫಸ್ಟ್ ಅವ್ರಿಗೆ ಸಿಚುವೇಶನ್ಸ್ ಏನ್ ಕೊಡ್ತಾ ಇದ್ದಾರೆ ನೋಡ್ತಾ ಹೋಗೋಣ. ದೇರ್ ಫ್ರೆಂಡ್ ಫಾಲ್ಸ್ ಡೌನ್ ಇನ್ ದ ಪ್ಲೇ ಫೀಲ್ಡ್ ಅಂಡ್ ಈಸ್ ಹರ್ಟ್ ಅಂತಂದ್ರೆ ಅವ್ರ ಸ್ನೇಹಿತ ಆಟ ಮೈದಾನದಲ್ಲಿ ಬಿದ್ದೋಗಿ ಗಾಯಗೊಂಡಿದ್ದಾನೆ, ಅವಾಗ ನೀವೇನ್ ಮಾಡ್ತೀರಾ. ನೆಕ್ಸ್ಟ್ ಎರಡನೇ ಸಿಚುವೇಶನ್, ದೇ ಆರ್ ಟ್ರಾಪ್ಡ್ ಇನ್ ದ ಬಿಲ್ಡಿಂಗ್ ಆನ್ ಫೈರ್. ಸೊ ನೀವೀಗ ಒಂದು ಬೆಂಕಿ ಹತ್ಕೊಂಡಿರುವಂತ ಒಂದು ಕಟ್ಟಡದಲ್ಲಿ ಸಿಕ್ಕಾಕೊಂಡಿದ್ದೀರಾ, ಸೊ ನೀವೇನ್ ಮಾಡ್ತೀರಾ. ದೇ ಆರ್ ಸ್ಟ್ರಕ್ ಅಪ್ ಇನ್ ದ ಟ್ರಾಫಿಕ್ ಜಾಮ್. ಸೊ ನೀವೀಗ ಟ್ರಾಫಿಕ್ ಜಾಮ್ ಅಲ್ಲಿ ಸಿಕ್ಕಾಕೊಂಡಿದ್ದೀರಾ, ಸೊ ನೀವೇನ್ ಮಾಡ್ತಾ ಹೋಗ್ತೀರಾ ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಈ ರೀತಿ ಸಿಚುವೇಶನ್ಸ್ ಬಂದಾಗ ಸೊ ಏನಾಗ್ತಾ ಹೋಗುತ್ತೆ ಇಲ್ಲಿ, ಸೊ ಈ ಒಂದು ವಿಧಾನದಲ್ಲಿ ಸೊ ನಮ್ಗೆ ಸೊ ಮೊದಲನೇದಾಗಿ ಏನಿದೆ, ಗ್ರಾಮರ್ಸ್ ಟ್ರಾನ್ಸ್ಲೇಷನ್ ಮೆಥಡ್. ಸೊ ವ್ಯಾಕರಣ ಅನುವಾದ ವಿಧಾನ ಆಕ್ಟಿವಿಟಿಯಾಗಿ ಬಳಸ್ತಾ ಇದ್ದಾರೆ, ಇಲ್ಲಿ ತಪ್ಪು. ಆಡಿಯೋ ಲಿಂಗ್ವೇಲ್ ಅಪ್ರೋಚ್ ಸೊ ಬಳಸ್ತಾ ಇದಾರೆ, ಸೊ ಆಡಿಯೋ ಭಾಷಾ ವಿಧಾನವನ್ನ ಬಳಸ್ತಾ ಇದಾರೆ, ಇದು ತಪ್ಪಾಗ್ತಾ ಹೋಗುತ್ತೆ. ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಟೀಚಿಂಗ್ ಅಪ್ರೋಚ್, ಸೊ ಭಾಷಾ ಸಂವಹನ ಬೋಧನೆಯನ್ನ ಮಾಡ್ತಾ ಇದಾರೆ, ಎಸ್ ಹೌದು. ಯಾಕೆ, ಭಾಷೆಯನ್ನ ಸಂವಹನಕ್ಕಾಗಿ ಇಲ್ಲಿ ಬಳಸ್ತಾ ಇದ್ದಾರೆ. ಸೊ ಕೆಲವೊಂದಿಷ್ಟು ಸಂದರ್ಭಗಳನ್ನ ಹೇಳೋದ್ರ ಮುಖಾಂತರ ಭಾಷಾ ಸಂವಹನ ಬೋಧನಾ ವಿಧಾನ ಅಂತ ಇದನ್ನ ಕರಿತಾ ಹೋಗ್ತೀವಿ. ಇದು ಸ್ಟ್ರಕ್ಚರಲ್ ಅಪ್ರೋಚ್ ಅಲ್ಲ, ಸೊ ರಚನಾತ್ಮಕ ವಿಧಾನ ಅಲ್ಲ, ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಟೀಚಿಂಗ್ ಅಪ್ರೋಚ್. ಸೊ ಈ ಆಕ್ಟಿವಿಟಿ ಬೇಸ್ಡ್ ಆಗಿರುವಂತದ್ದು. ಸೊ ಮಕ್ಕಳಲ್ಲಿ ಏನ್ ಮಾಡ್ತಾರೆ, ಆ ಒಂದು ಸಿಚುವೇಶನ್ ಬಂದಾಗ ಏನಾಗುತ್ತೆ ಅನ್ನೋದನ್ನ ಮಾತಾಡ್ತಾರೆ. ಸೊ ಅದೇನಾಗ್ತಾ ಹೋಗುತ್ತೆ, ಅದನ್ನ ಅವ್ರನ್ನ ಟೀಚರ್ ಫಸ್ಟ್ ಹೇಳ್ಬಿಟ್ಟಿರ್ತಾರೆ ರೂಲ್ ಅವ್ರಿಗೆ, ನೀವು ಇಂಗ್ಲಿಷ್ ಅಲ್ಲೇ ಮಾತಾಡ್ಬೇಕು, ತಪ್ಪಾದ್ರೂ ಪರವಾಗಿಲ್ಲ ಇಂಗ್ಲಿಷ್ ಅಲ್ಲೇ ಮಾತಾಡಿ ಅಂತ ಹೇಳಿದಾಗ ಮಗು ಇಂಗ್ಲಿಷ್ ಅಲ್ಲಿ ಏನೇನು ತಪ್ಪಾಗುತ್ತೆ, ನನ್ನ ಮಗುಗೆ ನನ್ನ ಫ್ರೆಂಡ್ಗೆ ನಾನು ಹೆಲ್ಪ್ ಮಾಡ್ತೀನಿ, ಈ ರೀತಿಯಾಗಿ ಇಂಗ್ಲಿಷ್ ಅಲ್ಲಿ ಮಾತಾಡ್ತಾ ಹೋದಾಗ ಏನಾಗುತ್ತೆ, ಅದು ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಟೀಚಿಂಗ್ ಮೆಥಡ್ ಆಗ್ತಾ ಹೋಗುತ್ತೆ. ಆಪ್ಷನ್ 3 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಎಸ್ಸಿನ ಮುಂದಿನ ಪ್ರಶ್ನೆ, ದ ಒನ್ ದಟ್ ಕೆನಾಟ್ ಬಿ ಫರ್ದರ್ ಡಿವೈಡೆಡ್ ಇಂಟು ಸ್ಮಾಲರ್ ಗ್ರಾಮೆಟಿಕಲಿ ಮೀನಿಂಗ್ಫುಲ್ ಕಾಂಪೋನೆಂಟ್ ಈಸ್. ಸೊ ಚಿಕ್ಕ ವ್ಯಾಕರಣಬದ್ಧವಾಗಿ ಅರ್ಥಪೂರ್ಣ ಘಟಕಗಳಾಗಿ ವಿಘಟಿಸಲಾಗದ ಒಂದು ಅಂಶ ಯಾವುದು. ದ ಒನ್ ದಟ್ ಕೆನಾಟ್ ಫರ್ದರ್ ಡಿವೈಡೆಡ್, ಮತ್ತೆ ನಾವು ಅದನ್ನ ಡಿವೈಡ್ ಮಾಡೋಕ್ಕಾಗಲ್ಲ ಚಿಕ್ಕ ಚಿಕ್ಕ ವ್ಯಾಕರಣಾಂಶಗಳಾಗಿ. ಸೊ ಯಾವ್ದನ್ನ, ಎ ಫೋನೋಮ್, ಎ ಮಾರ್ಫಿಮ್, ಎ ಡಿಪ್ಥಾಂಗ್, ಎ ಸಿಂಟ್ಯಾಕ್ಸ್ ಅಂತ ಇದೆ. ಸೊ ಇದು ಯಾವ್ದು ಅಂತಂದ್ರೆ ಎ ಫಿನೋಮ್. ಫಿನೋಮ್ ಮೀನ್ಸ್ ಸ್ವರತಂತುಗಳು ಅಂತ ಕರಿತಾ ಹೋಗ್ತೀವಿ. ಸ್ವರತಂತುಗಳು, ಈ ಸ್ವರತಂತುಗಳಿಂದ, ಸ್ವರಗಳಿಂದಾನೇ ಇವು ಬೇಸಿಕ್ಸ್. ಸ್ವರತಂತುಗಳಿಂದ ನಮ್ಗೆ ಏನಾಗ್ತವೆ, ರೂಪತಂತುಗಳು ಉಂಟಾಗ್ತವೆ. ರೂಪತಂತುಗಳು ಮೀನ್ಸ್ ಪದಗಳು ಉಂಟಾಗ್ತವೆ. ಪದಗಳನ್ನ ವಿಂಗಡಿಸಬಹುದು ಹೇಗೆ, ಅಕ್ಷರಗಳಾಗಿ. ನೆಕ್ಸ್ಟ್ ದಿಪ್ತಲಾಂಗ್ಸ್ ಅಂತ ಇದೆ. ಸೊ ಇದು ದ್ವಿತೀಯ ಸ್ವರಕಗಳಾಗ್ತಾ ಹೋಗ್ತವೆ. ಇನ್ನ ಸಿಂಟ್ಯಾಕ್ಸ್ ಅಂತಂದ್ರೆ ವಾಕ್ಯ ರಚನೆ ಆಗ್ತಾ ಹೋಗ್ತವೆ. ಸೊ ಯಾವ್ದನ್ನ ವಾಕ್ಯ ರಚನೆ ಆಗಬಹುದು, ದ್ವಿತೀಯಕ ಸ್ವರಗಳಾಗಬಹುದು. ದ್ವಿತೀಯಕ ಸ್ವರಗಳು ಮೀನ್ಸ್, ಸೊ ಫಾರ್ ಎಕ್ಸಾಂಪಲ್ ನಮ್ಗೆ ಅದು ಉಚ್ಚಾರಣೆ ಮಾಡೋಕೆ ಕಷ್ಟ ಆಗುವಂಥದ್ದು ದಿಪ್ತಲಾಂಗ್ಸ್ ಯಾವುದು, ಪಾಗೆ ಸಾವತ್ ಕೊಟ್ಟು ಮತ್ತೆ ಸ್ರಾ ಅಂತ ಹೇಳಿದಾಗ ಅದು ಹೇಳಕ್ ಕಷ್ಟ ಆಗುತ್ತೆ. ಇನ್ನು ಮತ್ತೆ ನಾನು ವಿಭಜನೆ ಮಾಡ್ಬೋದು, ಫ ಪ್ಲಸ್ ಸ್ ಪ್ಲಸ್ ಈ ರೀತಿ ವಿಭಜನೆ ಮಾಡ್ಬೋದು. ಆದ್ರೆ ಯಾವ್ದು ವಿಭಜನೆ ಮಾಡೋಕ್ಕಾಗೋದಿಲ್ಲ, ಫೋನೋಮನ್ನ ವಿಭಜನೆ ಮಾಡೋಕ್ಕಾಗೋದಿಲ್ಲ. ಆಪ್ಷನ್ 1 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಎಸ್ ಇನ್ನ ಮುಂದಿನ ಪ್ರಶ್ನೆ, ಮುಂದಿನ ಪ್ರಶ್ನೆ ಇಲ್ಲಿದೆ. ಅಲ್ಕಾ, ಎ ಸ್ಟೂಡೆಂಟ್ ಆಫ್ ಕ್ಲಾಸ್ 3 ಆಫ್ಟರ್ ಮೇಕ್ಸ್ ಎ ಮಿಸ್ಟೇಕ್ ಬಿಟ್ವೀನ್ ಇಶ್ ಅಂಡ್ ಸ್. ಆಸ್ ಎ ಲ್ಯಾಂಗ್ವೇಜ್ ಟೀಚರ್ ಯುವರ್ ಇಂಟರ್ಪ್ರಿಟೇಷನ್ ವಿಲ್ ಬಿ ಅಂತಂದ್ರೆ, ಯಾವುದೋ ಒಂದು ಪದವನ್ನ ಹೇಳ್ಬೇಕಾದ್ರೆ ಅಲ್ಕಾ ಎನ್ನುವಂತ ಒಂದು ವಿದ್ಯಾರ್ಥಿ ಸೊ ಏನ್ ಮಾಡ್ತಾ ಇದ್ದಾರೆ, 3ನೇ ತರಗತಿ ವಿದ್ಯಾರ್ಥಿ ಆ ಪದವನ್ನು ಉಚ್ಚಾರಣೆ ಮಾಡ್ಬೇಕಾದ್ರೆ ತಪ್ಪು ಮಾಡ್ತಿದ್ದಾರೆ. ಸೊ ಶಾ ಅಂತ ಉಚ್ಚಾರಣೆ ಮಾಡ್ಬೇಕಾದ್ರೆ ಸಾ ಅಂತ ಉಚ್ಚಾರಣೆ ಮಾಡ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ಈಗ ನಾವು ಕನ್ನಡದಲ್ಲಿ ಈ ರೀತಿಯಾಗಿ ಸಾಮಾನ್ಯವಾಗಿ ನೀವು ಕೆಲವೊಂದಿಷ್ಟು ಕಡೆಗೆ ಹೋದ್ರೆ, ಫಾರ್ ಎಕ್ಸಾಂಪಲ್ ನೀವೀಗ ಕೋಲಾರ ಸೈಡ್ ಅಥವಾ ಬೆಂಗಳೂರು ಸೈಡ್ ಹೋದ್ರೆ ಅವರು ಕಳಸಾನ ಕಲಸ ಅಂತ ಓದ್ತಾರೆ. ಯಾಕೆ, ಅಲ್ಲಿ ಅವ್ರಿಗೆ ಯಾವ್ದು ಬೇಸ್ ಆಗಿದೆ, ತಮಿಳು ತುಂಬಾ ಹತ್ರ ಆಗಿದೆ, ತಮಿಳ್ನಾಡು ತುಂಬಾ ಹತ್ರ ಆಗಿದೆ, ಅವರು ಲಾನ ಲಾ ಅಂತ ಚೂಸ್ ಮಾಡ್ತಾರೆ, ಶಾನ ಸಾ ಅಂತ ಯೂಸ್ ಮಾಡ್ತಾರೆ. ಆಯ್ತಾ, ರೇಷ್ಮಾ ಅಂತ ಇದ್ರೆ ಅವರು ರೇಸ್ಮಾ ಅಂತಾರೆ. ಈ ರೀತಿಯಾಗಿ ಏನಾದ್ರು ಮಗು ಇದ್ದಾಗ
ಸೊ ಟೀಚರ್ ಏನ್ ಮಾಡ್ಬೇಕು ಈ ರೀತಿಯಾಗಿದ್ದಾಗ? ಸೊ ಈಗ ಮಗು ಎಂತದ್ದು, ಅಲ್ಕಾ ಇಸ್ ಎ ಕೇರ್ಲೆಸ್ ಸ್ಟೂಡೆಂಟ್ ಅಂತ ಇದೆ. ಸೊ ಅಲ್ಕಾದ್ ಕೇರ್ಲೆಸ್ ಸ್ಟೂಡೆಂಟ್ ಅಲ್ಲ. ಸೊ ಅದು ಮಗುಗೆ ಬಂದಿರೋ ಭಾಷೆಯಿಂದ ಬಂದಿರುವಂತದ್ದು. ನೆಕ್ಸ್ಟ್, ಇಟ್ಸ್ ಡ್ಯೂ ಟು ಇನ್ಫ್ಲೂಯೆನ್ಸ್ ಆಫ್ ಅವರ್ ಡೈಲೆಕ್ಟ್ ಆರ್ ಲ್ಯಾಂಗ್ವೇಜ್. ಸೊ ಇದು ಅವಳು ಉಪಭಾಷೆ ಮತ್ತು ಭಾಷೆಯ ಪ್ರಭಾವದಿಂದಾಗಿದೆ. ಎಸ್, ಹೌದಲ್ವಾ? ಅದು ಅವಳ ಉಪಭಾಷೆಯಿಂದ ಆಗಿರುವಂತದ್ದು. ಫಾರ್ ಎಕ್ಸಾಂಪಲ್, ಈಗ ಅವಳು ಇಂಗ್ಲಿಷ್ ಲ್ಯಾಂಗ್ವೇಜ್ ಅನ್ನ ಮಾತಾಡ್ತಾ ಇದ್ದಾಳೆ. ಈಗ ಅವಳು ಬೆಂಗಳೂರಿಗೆ ಬಂದು ಇಂಗ್ಲಿಷ್ ಅನ್ನ ಕಲಿತಾ ಇದ್ದಾಳೆ, ಇಂಗ್ಲಿಷ್ ಅಲ್ಲಿ ಅವಳು ಓದ್ತಾ ಇದ್ದಾಳೆ. ಬಟ್ ಅದು ಅವಳು ತಪ್ಪಾಗ್ತಾ ಇರೋದು ಎಲ್ಲಿಂದ? ಅವಳ ಒಂದು ಉಪಭಾಷೆಯಿಂದ. ಸೊ ಆಪ್ಷನ್ 2 ರೈಟ್ ಆನ್ಸರ್ ಆಗುತ್ತೆ. ಇನ್ನ ಆಲ್ಕಾಸ್ ಪ್ರೊನೌನ್ಸಿಯೇಷನ್ ಇಸ್ ನಾಟ್ ಕ್ಲಿಯರ್, ಎನ್ಸ್ ಯು ವಿಲ್ ಗಿವ್ ಆರ್ ಮೋರ್ ಪ್ರಾಕ್ಟೀಸ್. ಇದು ರಾಂಗ್ ಆಗುತ್ತೆ. ಅದು ಪ್ರೊನೌನ್ಸಿಯೇಷನ್ ತಪ್ಪಲ್ಲ, ಅದು ಇನ್ಫ್ಲೂಯೆನ್ಸರ್ ಅಂಡ್ ಡಯಲೆಕ್ಟ್, ಅವಳ ಒಂದು ಉಪಭಾಷೆಯಿಂದ ಬಂದಿರುವಂತದ್ದಾಗಿರುತ್ತೆ. ಆಸ್ ಎ ಟೀಚರ್ ಯು ವಿಲ್ ಇಗ್ನೋರ್ ಸಚ್ ಎ ಸಿಲ್ಲಿ ಮಿಸ್ಟೇಕ್ಸ್. ಸೊ ಇದನ್ನ ಇಗ್ನೋರ್ ಮಾಡಬಾರ್ದು, ಅದನ್ನ ಬದಲಾವಣೆ ಮಾಡೋದಕ್ಕೆ ನೀವು ಪ್ರಯತ್ನವನ್ನ ಮಾಡ್ತಾ ಹೋಗ್ಬೇಕಾಗುತ್ತೆ. ಎಸ್, ಇನ್ನ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ಎ ಲ್ಯಾಂಗ್ವೇಜ್ ಟೀಚರ್ ಆಸ್ಕ್ ಸ್ಟೂಡೆಂಟ್ ಟು ಮೇಕ್ ಎ ಬಟರ್ಫ್ಲೈ ವಿತ್ ಪೇಪರ್ ಬೈ ಫಾಲೋವಿಂಗ್ ಅವರ್ ಇನ್ಸ್ಟ್ರಕ್ಷನ್ಸ್. ದಿಸ್ ಆಕ್ಟಿವಿಟಿ ವಿಲ್ ಹೆಲ್ಪ್ ದ ಸ್ಟೂಡೆಂಟ್ಸ್ ಟು ಡೆವಲಪ್ ಅಂತ ಇದೆ. ಎ ಲ್ಯಾಂಗ್ವೇಜ್ ಟೀಚರ್, ಭಾಷಾ ಶಿಕ್ಷಕರು ಮಕ್ಕಳಿಗೆ ಒಂದು ಪೇಪರ್ ಅಲ್ಲಿ ಬಟರ್ಫ್ಲೈ ಮಾಡೋದಕ್ಕೆ ಹೇಳ್ತಾರೆ. ಮೇಕ್ ಎ ಬಟರ್ಫ್ಲೈ. ಸೊ ಬೈ ಫಾಲೋವಿಂಗ್ ಅವರ್ ಇನ್ಸ್ಟ್ರಕ್ಷನ್ಸ್, ಟೀಚರ್ ಹೇಗೆ ಹೇಳ್ತಾರೋ ಅದೇ ಒಂದು ನಿಯಮಗಳಾದ ನೀವು ಏನ್ ಮಾಡಬೇಕು, ಆ ಒಂದು ಬಟರ್ಫ್ಲೈನ ನಿರ್ಮಾಣ ಮಾಡ್ತಾ ಹೋಗ್ಬೇಕು. ದಿಸ್ ಆಕ್ಟಿವಿಟಿ ಹೆಲ್ಪ್ ದ ಸ್ಟೂಡೆಂಟ್ಸ್ ಟು ಡೆವಲಪ್ ಪೇಪರ್ ಮೇಕಿಂಗ್ ಸ್ಕಿಲ್, ಲಿಸನಿಂಗ್ ಕಾಂಪ್ರೆನ್ಷನ್, ಪೇಪರ್ ಫೋಲ್ಡಿಂಗ್ ಸ್ಕಿಲ್, ರೀಡಿಂಗ್ ಕಾಂಪ್ರೆನ್ಷನ್ ಸ್ಕಿಲ್ ಅಂತ ಇದೆ. ಟೀಚರ್ ಏನ್ ಹೇಳ್ತಾ ಇದ್ರೆ ಅದರೊಂದಿಗೆ ನೀವು ಮಾಡ್ತಾ ಹೋದಾಗ ಏನಾಗ್ತಾ ಹೋಗುತ್ತೆ, ಅಲ್ಲಿ ನಿಮಗೆ ಪೇಪರ್ ಮೇಕಿಂಗ್ ಸ್ಕಿಲ್ ಮತ್ತೆ ಪೇಪರ್ ಫೋಲ್ಡಿಂಗ್ ಸ್ಕಿಲ್ಸ್ ಬೆಳೆಯೋದಿಲ್ಲ. ಸೊ ಯಾವ ಸ್ಕಿಲ್ ಬೆಳೀತಾ ಹೋಗುತ್ತೆ? ಲಿಸನಿಂಗ್ ಸ್ಕಿಲ್ ಬೆಳೀತಾ ಹೋಗುತ್ತೆ. ಲಿಸನಿಂಗ್ ಕಾಂಪ್ರೆನ್ಷನ್, ಆಲಿಸುವ ಗ್ರಹಿಕೆ. ಕಾಂಪ್ರೆನ್ಷನ್ ಮೀನ್ಸ್ ಗ್ರಹಿಕೆ, ಆಲಿಸೋದು. ಮಕ್ಕಳು ಕರೆಕ್ಟ್ ಆಗಿ ಹೇಳ್ತಾರೆ, ನೀವು ಬಟರ್ಫ್ಲೈ ಮಾಡ್ಬೇಕಂದ್ರೆ ನಾನು ಈ ರೀತಿಯಾಗಿ ಮಾಡ್ಬೇಕಂದ್ರೆ ಏನ್ ಮಾಡ್ತಾರೆ ಮಕ್ಕಳು, ಕ್ಲಾರಿಟಿಯಾಗಿ ಕೇಳಿಸ್ಕೊಳ್ತಾರೆ. ಸೊ ಆಲಿಸುವ ಕೌಶಲ್ಯ ಹೆಚ್ಚಾಗ್ತಾ ಹೋಗುತ್ತೆ, ಆಲಿಸುವ ಗ್ರಹಿಕೆ ಹೆಚ್ಚಾಗ್ತಾ ಹೋಗುತ್ತೆ. ಎಸ್ಸಿನ ಮುಂದಿನ ಪ್ರಶ್ನೆ, ಎ ಲ್ಯಾಂಗ್ವೇಜ್ ಟೀಚರ್ ಆಸ್ಕ್ ಸ್ಟೂಡೆಂಟ್ ಟು ಕಲೆಕ್ಟ್ ಫ್ಲವರ್ಸ್ ಟು ಮೇಕ್ ಎ ಫ್ಲವರ್ ಸ್ಕ್ರಾಪ್ ಬುಕ್. ಸೊ ಇಲ್ಲಿ ಏನ್ ಮಾಡ್ತಾರೆ, ಒಬ್ಬ ಟೀಚರ್, ಲ್ಯಾಂಗ್ವೇಜ್ ಟೀಚರ್ ಇದ್ದಾರೆ, ಭಾಷಾ ಶಿಕ್ಷಕರು, ಹೂವಿನ ಒಂದು ಸ್ಕ್ರಾಪ್ ಪುಸ್ತಕ. ಸೊ ಹೂವಿಗೆ ಸಂಬಂಧಿಸಿದಂತೆ ಹೂವಿನ ಎಲ್ಲಾ ಹೂಗಳನ್ನು ನೀನು ಕಲೆಕ್ಟ್ ಮಾಡು, ಹೂವಿಗೆ ಸಂಬಂಧಿಸಿದ ಒಂದು ಪುಸ್ತಕವನ್ನ ಮಾಡೋಣ, ಸ್ಕ್ರಾಪ್ ಬುಕ್ ಅನ್ನ ಮಾಡೋಣ. ಶಿ ಆಲ್ಸೋ ಆಸ್ಕ್ ದೆಮ್ ಟು ರೈಟ್ ದ ನೇಮ್ ಆಫ್ ದ ಈಚ್ ಫ್ಲವರ್ ಆನ್ ದೇರ್ ಲ್ಯಾಂಗ್ವೇಜ್ ಇನ್ ಇಂಗ್ಲಿಷ್. ನೀನು ಏನು ಫ್ಲವರ್ಸ್ ಅನ್ನ ನೀನು ಕಲೆಕ್ಟ್ ಮಾಡ್ತೀಯೋ ಆ ಪ್ರತಿಯೊಂದು ಫ್ಲವರ್ಗೂ ಇಂಗ್ಲಿಷ್ ಅಲ್ಲಿ ಹೆಸರನ್ನ ಬರಿ ಅಂತ ಹೇಳ್ತಿದ್ದಾರೆ. ಈ ಆಕ್ಟಿವಿಟಿ ಮಗುವಿನಲ್ಲಿ ಏನನ್ನ ಪ್ರಮೋಟ್ ಮಾಡುತ್ತೆ, ಮಗುವಲ್ಲಿ ಏನನ್ನ ಉತ್ತೇಜಿಸೋಕೆ ಸಹಾಯ ಮಾಡ್ತಾ ಹೋಗುತ್ತೆ. ಎ ಲವ್ ಫಾರ್ ನೇಚರ್, ಪ್ರಕೃತಿಯ ಮೇಲೆ ಅದು ಅವ್ರಿಗೆ ಪ್ರೀತಿ ಉಂಟಾಗೋದಕ್ಕೆ ಅದಕ್ಕೆ ಸಾಧ್ಯ ಆಗುತ್ತಾ? ಇಲ್ಲ, ರಾಂಗ್ ಆನ್ಸರ್. ಇಂಟಿಗ್ರೇಷನ್ ಆಫ್ ಸಬ್ಜೆಕ್ಟ್ಸ್, ಏನ್ ಮಾಡುತ್ತೆ, ವಿಷಯಗಳ ಏಕೀಕರಣ ಆಗ್ತಾ ಇದೆ? ಇಲ್ಲ. ಸೊ ನೆಕ್ಸ್ಟ್ ಏನಾಗ್ತಾ ಇದೆ, ಮಲ್ಟಿಲಿಂಗ್ವಲಿಸಮ್ ಆಗುತ್ತಾ? ಎಸ್, ಮಲ್ಟಿಲಿಂಗ್ವಲಿಸಮ್ ಆಗುತ್ತೆ. ಹೇಗೆ? ಫಾರ್ ಎಕ್ಸಾಂಪಲ್, ಮಗುಗೆ ಕನ್ನಡದಲ್ಲಿ ಗೊತ್ತು, ಸೊ ಕನ್ನಡದಲ್ಲಿ ಅದು ಯಾವುದೋ ಒಂದು ಹೂವು ಅಂತ ಗೊತ್ತು. ಇಂಗ್ಲಿಷ್ ಅಲ್ಲಿ ಅದೇನ್ ಮಾಡುತ್ತೆ, ಇಂಗ್ಲಿಷ್ ಅಲ್ಲಿ ಅದನ್ನ ಟ್ರಾನ್ಸ್ಲೇಟ್ ಮಾಡ್ತಾ ಬರಿತಾ ಹೋಗುತ್ತೆ. ಸೊ ಸೂರ್ಯಕಾಂತಿ ಹೂವು ಅಂತ ಅದಕ್ಕೆ ಮಗುಗೆ ಕನ್ನಡದಲ್ಲಿ ಗೊತ್ತಿರುತ್ತೆ, ಟೀಚರ್ ಹೇಳಿದ್ದಾರೆ ಅದನ್ನ ಈಗೇನ್ ಮಾಡ್ಬೇಕು, ಇಂಗ್ಲಿಷ್ ಅಲ್ಲಿ ಬರಿಬೇಕು ಅಂತ. ಸೊ ಅವಾಗ ಏನ್ ಮಾಡುತ್ತೆ, ಅದು ಹುಡುಕುತ್ತೆ, ಎಲ್ಲಾದ್ರೂ ಕೇಳುತ್ತೆ ಯಾರನ್ನಾದ್ರು, ಅಲ್ಲೇನಾಗುತ್ತೆ, ಸನ್ ಫ್ಲವರ್ ಎನ್ನುವಂಥದ್ದನ್ನ ಕೇಳಿ ಅಥವಾ ಎಲ್ಲೋ ಒಂದ್ ಕಡೆ ಹುಡುಕಿ ಅದನ್ನ ಬರಿತಾ ಹೋಗುತ್ತೆ. ಅಂದ್ರೆ ಅಲ್ಲೇನಾಗುತ್ತೆ, ಮಗುಗೆ ಬಹುಭಾಷೆ ಅನ್ನೋದು ಸಿಗ್ತಾ ಹೋಯ್ತು. ಲ್ಯಾಂಗ್ವೇಜ್ ಅಕ್ರಾಸ್ ಕಲಿಕ್ರಮ್ LAC ಇದಕ್ಕೆ ಬರೋದೇ ಇಲ್ಲ. ಸೊ ಪಠ್ಯಕ್ರಮದಂತ ಭಾಷೆ ಇದಕ್ಕೆ ಬರೋದಿಲ್ಲ. ಸೊ ಅಲ್ಲಿ ಆಪ್ಷನ್ 3 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಎಸ್, ಇನ್ನ ಮುಂದಿನ ಪ್ರಶ್ನೆಯನ್ನ ಬಿಡಿಸ್ತಾ ಹೋಗೋಣ. ಸೊ ಒಂದ್ ನಿಮಿಷ. ಎಸ್, ಮುಂದಿನ ಪ್ರಶ್ನೆ ಹೇಳಿದೆ, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ದ ರೋಲ್ ಆಫ್ ಲರ್ನರ್ ಇಸ್ ದಟ್ ಇಂಡಿಪೆಂಡೆಂಟ್ ಲರ್ನರ್ ಅಂತ ಇದೆ. ಸೊ ಈ ಕೆಳಗಿನವುಗಳಲ್ಲಿ ಕಲಿಯುವ ಪಾತ್ರವು ಸ್ವತಂತ್ರವಾಗಿರುತ್ತೆ, ಕಲಿಯುವರದ್ದು ಯಾವ್ದಾಗಿರುತ್ತೆ? ಸೊ ಕಲಿಯುವರದ್ದೇ ಸ್ವತಂತ್ರವಾಗಿರುತ್ತೆ. ಸೊ ಇದನ್ನ ಬಳಸ್ಕೊಂಡು ಅವರು ಕಲಿತಾ ಹೋಗ್ತಾರೆ. ಯಾವುದು? ಟೀಚಿಂಗ್ ಹೇಡ್. ಟೀಚಿಂಗ್ ಹೇಡ್ ಮೀನ್ಸ್ ಟೀಚಿಂಗ್ ಏಡ್ಸ್ ಅವರಿಗೆ ಯೂಸ್ಫುಲ್ ಆಗ್ತಾ ಹೋಗ್ತವ. ಬಿಲ್ಡಿಂಗ್ ಆಸ್ ಎ ಲರ್ನಿಂಗ್ ಹೇಡ್, ಬೋಧನಾ ಕಲಿಕಾ ಕಲಿಕಾ ಕಟ್ಟಡಗಳು. ಸೊ ಕಲಿಕೆಯಲ್ಲಿ ಅವರಿಗೆ ಕೆಲವೊಂದಿಷ್ಟು ವಿಷಯಗಳನ್ನು ಒದಗಿಸುವಂತದ್ದ. ಟೀಚಿಂಗ್ ಲರ್ನಿಂಗ್ ಮೆಟೀರಿಯಲ್ಸ್ TLMs. ಇಂಟಿಗ್ರೇಟೆಡ್ ಮೆಟೀರಿಯಲ್ಸ್. ಇಂಟಿಗ್ರೇಟೆಡ್ ಮೆಟೀರಿಯಲ್ಸ್ ಮೀನ್ಸ್ ಸಂಯೋಜಿತ ಸಾಮಗ್ರಿಗಳು. ನೋಡಿ, ಸಂಯೋಜಿತ ಸಾಮಗ್ರಿಗಳಾಗಿರ್ಬೋದು, ಟೀಚಿಂಗ್ ಏಡ್ಸ್ ಆಗಿರ್ಬೋದು. ನೋಡಿ, ಟೀಚಿಂಗ್ ಏಡ್ಸ್, ಇಂಟಿಗ್ರೇಟೆಡ್ ಮೆಟೀರಿಯಲ್ಸ್ ಮತ್ತೆ TLMs ಇವೆಲ್ಲವೂ ಟೀಚರ್ ಅನ್ನ ಎಕ್ಸ್ಪ್ಲೈನ್ ಮಾಡಬೇಕು. ಎಕ್ಸ್ಪ್ಲೈನ್ ಮಾಡಿದಾಗ ಮಗುವಿಗೆ ಅರ್ಥ ಆಗುತ್ತೆ. ಬಟ್ ಬಿಲ್ಡಿಂಗ್ ಆಸ್ ಎ ಲರ್ನಿಂಗ್ ಹೇಡ್ ಮೀನ್ಸ್ ಅವರಿಗೆ ಕಲಿಕೆಗೆ ಸಂಬಂಧಿಸಿದಂತೆ ಕೆಲವೊಂದಿಷ್ಟು ಲ್ಯಾಡರ್ಸ್ ಅನ್ನ ಕೊಟ್ಟಾಗ, ಮೀನ್ಸ್ ಕೆಲವೊಂದಿಷ್ಟು ಪದಗಳನ್ನ ಕೊಟ್ಟಾಗ ಮಗು ಏನಾಗುತ್ತೆ, ಒಂದಕ್ಕೊಂದನ್ನ ಜೋಡಣೆ ಮಾಡ್ಕೊಂಡು ಏನ್ ಮಾಡುತ್ತೆ, ಕಲಿಕೆಯನ್ನ ತನ್ನಷ್ಟಕ್ಕೆ ತಾನೇ ಕಲಿಕೆ ಮಾಡ್ಕೊಳ್ತಾ ಹೋಗುತ್ತೆ. ಇದಕ್ಕೆ ಸಂಬಂಧಿಸಿದೆ ಬಿಲ್ಡಿಂಗ್ ಆಸ್ ಎ ಲರ್ನಿಂಗ್ ಏಡ್ ಎನ್ನುವಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಎಸ್ಸಿನ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ 147ನೇ ಪ್ರಶ್ನೆ. ಸೊ ಈ ರೀತಿಯಾಗಿದೆ. ಸೊ ಒಂದ್ ನಿಮಿಷ ಇದನ್ನ ಕ್ಲಿಯರ್ ಮಾಡ್ಕೊಡ್ತೀನಿ. ಓಕೆ, ನೆಕ್ಸ್ಟ್ ಕ್ವಶನ್, ಕ್ರಿಯೇಟಿಂಗ್ ಎ ರೀಡಿಂಗ್ ಕಾರ್ನರ್ ಇನ್ ದ ಕ್ಲಾಸ್ ರೂಮ್ ಹೆಲ್ಪ್ಸ್. ಕ್ರಿಯೇಟಿಂಗ್ ಎ
ರೀಡಿಂಗ್ ಕಾರ್ನರ್. ಸೊ ಒಂದು ಓದುವ ಕೋಣೆ, ಓದುವ ಕಾರ್ನರ್. ಸೊ ಕಲಿಯುವಂತವರಿಗೆ ಆ ಒಂದು ಕಾರ್ನರ್, ಒಂದು ಇಡೀ ಕ್ಲಾಸ್ ರೂಮ್ ಅಲ್ಲಿ ಒಂದು ಕಾರ್ನರ್, ಓದುವ ಮೂಲೆ ಅಂತ ಕರಿತೀವಿ. ಇದನ್ನ ಓದುವ ಮೂಲೆಯನ್ನು ಒದಗಿಸುವಂತದ್ದು. ಇದು ತರಗತಿಯಲ್ಲಿ ಏನಕ್ಕೆ ಹೆಲ್ಪ್ ಮಾಡ್ತಾ ಹೋಗುತ್ತೆ ಅಂತ ಕೇಳ್ತಾರೆ. ಸೊ ಏನಕ್ಕೆ ಹೆಲ್ಪ್ ಮಾಡ್ತಾ ಹೋಗುತ್ತೆ? ಚಿಲ್ಡ್ರನ್ಸ್ ಟು ಲರ್ನ್ ಅಂಡ್ ರಿವೈಸ್ ದೇರ್ ಸಿಲೆಬಸ್ ಥರೋಲಿ. ಸೊ ಮಕ್ಕಳು ತಮ್ಮ ಪಠ್ಯಕ್ರಮವನ್ನು ಸಂಪೂರ್ಣವಾಗಿ ಓದಿ ಮತ್ತೆ ಕಲಿಯೋದಕ್ಕೆ ಸಹಾಯ ಮಾಡ್ತಾ. ಸೊ ಓದುವ ಮೂಲೆ ಅದಕ್ಕೆಲ್ಲ ಇರುವಂತದ್ದು. ಟು ಪ್ರೊವೈಡ್ ದ ಆಪರ್ಚುನಿಟೀಸ್ ಟು ಚಿಲ್ಡ್ರನ್ ಟು ಸೆಲೆಕ್ಟ್ ದ ಬುಕ್ಸ್ ಇಂಡಿಪೆಂಡೆಂಟ್ಲಿ ಆಸ್ ಪರ್ ದೇರ್ ಇಂಟ್ರೆಸ್ಟ್. ಸೊ ಶಾಲೆಯಲ್ಲಿ ಅಥವಾ ಅವ್ರಿಗೊಂದು ಓದುವ ಮೂಲೆ ನಿರ್ಮಾಣ ಮಾಡಿದೀವಿ ಅಂತಂದ್ರೆ, ಒಂದು ಗ್ರಂಥಾಲಯ ನಿರ್ಮಾಣ ಮಾಡಿದೀವಿ ಅಂತಂದ್ರೆ, ನಾವು ಮಗುವಿಗೆ ಒಂದು ಆಪರ್ಚುನಿಟೀಸ್ ನ ಒದಗಿಸ್ಕೊಡ್ತಾ ಇದೀವಿ. ಸೊ ಅದಕ್ಕೊಂದು ಅವಕಾಶವನ್ನು ಒದಗಿಸ್ಕೊಡ್ತಾ ಇದೀವಿ. ಏನಕ್ಕೆ? ಅದೇ ಒಂದು ಬುಕ್ ಅನ್ನ ಚೂಸ್ ಮಾಡ್ಕೊಂಡು ಅದು ಸ್ವತಂತ್ರವಾಗಿ ಆ ಪುಸ್ತಕವನ್ನು ಇಂಟ್ರೆಸ್ಟ್ ಆಗಿ ಓದೋದಕ್ಕೆ ನಾವು ಆ ಓದುವ ಮೂಲೆನ ನಿರ್ಮಾಣ ಮಾಡುವಂಥದ್ದು. ಇನ್ನ ದ ಚಿಲ್ಡ್ರನ್ ಬಟ್ ಬರ್ಡನ್ಸ್ ದ ಟೀಚರ್ ಟು ಮೇಂಟೈನ್ ದ ರಿಜಿಸ್ಟರ್ ಅಂಡ್ ಕೀಪ್ ದ ರೆಕಾರ್ಡ್ ಆಫ್ ದೇರ್ ವರ್ಕ್ ಅಂತ ಇದೆ. ಸೊ ಓದುವ ಮೂಲೆ ತಯಾರು ಮಾಡೋದ್ರಿಂದ ಮಕ್ಕಳಿಗೆ ಸಹಾಯ ಆಗುತ್ತೆ, ಆದ್ರೆ ಶಿಕ್ಷಕರಿಗೆ ದಾಖಲಾತಿ ನಿರ್ವಹಿಸಲು ಮತ್ತೆ ಅದರ ಕೆಲಸ ದಾಖಲೆ ಇಡಲು ಹೊರೆಯಾಗುತ್ತೆ. ಟೀಚರ್ಗೆ ಇಲ್ಲಿ ನಾವು ಕಾನ್ಸಂಟ್ರೇಟ್ ಮಾಡೋದಿಲ್ಲ. ಸೊ ಟೀಚರ್ ಇಲ್ಲಿ ಈ ಆಪ್ಷನ್ ಇದೆ, ಟೀಚರ್ ಕಾನ್ಸಂಟ್ರೇಟ್ ಇದೆ. ನಾವು ಯಾವಾಗ್ಲೂ ಅಷ್ಟೇ ಮಗುವಿನ ಆಧಾರಿತವಾಗಿ ನಿಂತ್ಕೊಂಡು ಯೋಚನೆ ಮಾಡ್ಬೇಕಾಗತ್ತೆ. ಅದರಿಂದ ಈ ಆಪ್ಷನ್ ರಾಂಗ್ ಆಗ್ತಾ ಹೋಗುತ್ತೆ. ಬಟ್ ಇದು ನಿಜಾನೇ, ಬಟ್ ಇದು ರಾಂಗ್ ಆಗ್ತಾ ಹೋಗುತ್ತೆ. ಯಾವಾಗಾದ್ರೂ ಶಾಲೆಯಲ್ಲಿ ಜಾಸ್ತಿ ಜನ ಮಕ್ಳಿದ್ರೆ ಏನಾಗ್ಬಿಡುತ್ತೆ, ಕಷ್ಟ ಆಗ್ಬಿಡುತ್ತೆ ಆ ಒಂದು ರಿಜಿಸ್ಟರ್ನ ಮೇಂಟೈನ್ ಮಾಡೋದಕ್ಕೆ, ಅದಲ್ವಾ? ಸೊ ಅದರಿಂದ ಇದು ಸಹ ರೈಟ್ ಆಗ್ಬೋದು, ಬಟ್ ಅಲ್ಲಿ ಮಕ್ಕಳ ದೃಷ್ಟಿಕೋನದಿಂದ ನೋಡ್ತಾ ಹೋಗ್ಬೇಕಾಗುತ್ತೆ. ಟು ಶೇರ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ದ ಲೈಬ್ರರಿಯನ್ ಆಸ್ ದ ಬುಕ್ಸ್ ಆರ್ ಇಶ್ಯೂಡ್ ಬೈ ಟೀಚರ್. ಸೊ ಪುಸ್ತಕಗಳನ್ನ ಶಿಕ್ಷಕರು ಉತ್ತರಿಸೋದ್ರಿಂದ ಗ್ರಂಥಪಾಲಕರ ಜವಾಬ್ದಾರಿನ ಹಂಚ್ಕೊಳ್ದಂಗಾಗುತ್ತೆ ಅಂತ ಹೇಳಿದ್ರೆ, ಈ ಓದುವ ಮೂಲೆ ಏನಂತಂದ್ರೆ ಮಕ್ಕಳಿಗೆ ಮಕ್ಕಳೇ ಅದನ್ನ ಆ ಪುಸ್ತಕವನ್ನ ತೆಗೆದುಕೊಂಡು ಮಕ್ಕಳೇ ಓದ್ಬೇಕು ಅದನ್ನ. ಸೊ ಅದಕ್ಕೆ ಅವ್ರು ಇಂಡಿವಿಜುವಲ್ ಆಗಿ ಇಂಡಿಪೆಂಡೆಂಟ್ ಆಗಿ ಓದ್ತಾ ಹೋಗ್ಬೇಕಂತದ್ದು ಓದುವ ಮೂಲೆ ನಿಯಂತ್ರಣ ಮಾಡುವಂಥದ್ದು. ಅದರಿಂದ ಅವರಲ್ಲಿ ಏನಾಗುತ್ತೆ, ಲ್ಯಾಂಗ್ವೇಜ್ ಡೆವಲಪ್ ಆಗ್ತಾ ಹೋಗುತ್ತೆ ಅನ್ನುವಂಥ ಕಾರಣದಿಂದ ಈ ರೀಡಿಂಗ್ ಕಾರ್ನರ್ನ ಕ್ರಿಯೇಟ್ ಮಾಡುವಂಥದ್ದು. ನಮ್ಮ ಮುಂದಿನ ಪ್ರಶ್ನೆ, ಸ್ಮಾಲ್ ಕಿಡ್ಸ್ ಅಟ್ ದೇರ್ ಇನಿಷಿಯಲ್ ಸ್ಟೇಜ್ ಲವ್ ಟು ಮೂವ್ ಪೆನ್ ಅಂಡ್ ಪೆನ್ಸಿಲ್ ಇಟ್ ಆನ್ ಇನ್ ಟು ಅಂಡ್ ಪ್ರೋ ಆರ್ ಅಪ್ ಅಂಡ್ ಡೌನ್ ಪೊಸಿಷನ್. ದಿಸ್ ವೇ ಇಸ್ ರೈಟಿಂಗ್ ಅಂತಂದ್ರೆ, ಈ ಚಿಕ್ಕ ಮಕ್ಳು ಏನ್ ಮಾಡ್ತಾರೆ, ಅವ್ರಿಗೆ ಪೆನ್ನು ಪೆನ್ಸಿಲ್ ತುಂಬಾ ಇಷ್ಟ ಆಗಿರುತ್ತೆ. ಅವ್ರು ಏನ್ ಮಾಡ್ತಾರೆ, ಆ ಪೆನ್ಸಿಲ್ ಅನ್ನು ತಗೊಂಡು ಈ ರೀತಿಯಾಗಿ ಮೇಲೆ ಕೆಳಗೆ ಅಪ್ ಡೌನ್ ಈ ರೀತಿಯಾಗಿ ಗೀಸ್ತಾ ಹೋಗ್ತಾರೆ. ನಿಮ್ ಮಕ್ಳು ನೋಡಿರ್ಬೋದು. ಹಾಗಾದ್ರೆ ದಿಸ್ ವೇ ಆಫ್ ರೈಟಿಂಗ್ ಈಸ್, ಇದು ಏನಕ್ಕೆ ಸಹಾಯ ಮಾಡ್ತಾ ಹೋಗುತ್ತೆ? ಡ್ರಾಯಿಂಗ, ಸ್ಕ್ರಿಬ್ಲಿಂಗ, ಇನ್ವೆಂಟೆಡ್ ರೈಟಿಂಗ, ಜಿಗ್ಜಾಗ್ ರೈಟಿಂಗ. ರೇಖಾಚಿತ್ರಕ್ಕೆ ಸಹಾಯ ಮಾಡ್ತಾ ಹೋಗುತ್ತಾ, ಗೀಚೋದಕ್ಕೆ ಸಹಾಯ ಮಾಡುತ್ತಾ, ಅಥವಾ ಆವಿಷ್ಕರಿಸಿದ ಬರವಣಿಗೆಗೆ ಸಹಾಯ ಮಾಡ್ತಾ ಹೋಗುತ್ತಾ, ಅಂಕುಡೊಂಕಾದ ಬರವಣಿಗೆ ಸಹಾಯ ಮಾಡ್ತಾ ಹೋಗುತ್ತಾ ಅಂತ ಇದೆ. ಇದು ಡ್ರಾಯಿಂಗ್ ಮಾಡೋಕ್ಕಾಗಿರ್ಲಿ, ಭಾಷೆಯನ್ನ ಬರವಣಿಗೆನ ಆವಿಷ್ಕರಣ ಮಾಡೋಕ್ಕಾಗಿರ್ಲಿ, ಮತ್ತೆ ಅಂಕುಡೊಂಕಾದ ಬರವಣಿಗೆಗೆ ಸಹಾಯ ಅಥವಾ ಮಾಡೋದಿಲ್ಲ. ಅದೇನ್ ಮಾಡುತ್ತೆ, ಗೀಚೋದಕ್ಕೆ ಸಹಾಯ ಮಾಡ್ತಾ ಹೋಗುತ್ತೆ. ಅಲ್ಲ, ಅವ್ರ ಪೆನ್ನ ಯಾವ ರೀತಿಯಾಗಿ ಅವರು ಪೊಸಿಷನ್ಸ್ ಚೇಂಜ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಏನರ್ಥ, ಗೀಚೋಕ್ ಸಹಾಯ ಮಾಡ್ತಾ ಇದೆ. ಗೀಚಿದ ನಂತರ ಅದೇನಾಗುತ್ತೆ, ಜಿಗ್ಜಾಗ್ ರೇಟಿಂಗ್ ಬರುತ್ತೆ. ಜಿಗ್ಜಾಗ್ ರೇಟಿಂಗ್ ಆದ್ಮೇಲೆ ಅದೇನಾಗುತ್ತೆ, ಇನ್ವೆಂಟೆಡ್ ರೇಟಿಂಗ್ ಆಗ್ತಾ ಹೋಗುತ್ತೆ. ಸೊ ಅದು ಜಿಗ್ಜಾಗ್ ರೇಟಿಂಗ್ ಬಂದಿದೆ ಅಂತಂದ್ರೆ ಡ್ರಾಯಿಂಗು ಹೆಲ್ಪ್ಫುಲ್ ಆಗ್ತಾ ಹೋಗುತ್ತೆ. ಇನ್ನ ಕೊನೆಯ 2 ಪ್ರಶ್ನೆಗಳು ಇದಾಗಿದ್ದಾವೆ. ಸೊ ಏನಾಗಿದೆ, ಇನ್ ಎ ಲ್ಯಾಂಗ್ವೇಜ್ ಕ್ಲಾಸ್ ರೂಮ್ ಎ ಟೀಚರ್ ಈಸ್ ಆಸ್ಕಿಂಗ್ ಸ್ಟೂಡೆಂಟ್ ಟು ಇಂಟರಾಕ್ಟ್ ಇನ್ ಗ್ರೂಪ್ಸ್ ಅಂಡ್ ದೆನ್ ಶೇರ್ ದೇರ್ ಪರ್ಸನಲ್ ರೆಸ್ಪಾನ್ಸ್ ಟು ಪೊಯಮ್ ವಿತ್ ಈಚ್ ಅದರ್. ದಿಸ್ ಟಾಸ್ಕ್ ಪ್ರಮೋಟ್ಸ್ ದ ಸೋಷಿಯಲ್ ಇಂಟ್ರಾಕ್ಷನ್ ಆಸ್ ಅಡ್ವೊಕೇಟೆಡ್ ಬೈ ಅಂತ ಇದೆ. ಓಕೆ, ಇಲ್ಲಿ ಏನಿದೆ, ಟೀಚರು ಒಂದು ಲ್ಯಾಂಗ್ವೇಜ್ ಕ್ಲಾಸ್ ರೂಮ್ ಟೀಚರ್ ಏನ್ ಮಾಡ್ತಾ ಇದ್ದಾರೆ, ಇಲ್ಲಿ ಮಕ್ಕಳಿಗೆ ಒಂದು ಪದ್ಯವನ್ನ ಹೇಳಿದ್ದಾರೆ. ಟೀಚರ್ ಇಸ್ ಎ ಆಸ್ಕಿಂಗ್ ಸ್ಟೂಡೆಂಟ್ ಟು ಇಂಟರಾಕ್ಟ್ ಗ್ರೂಪ್ಸ್ ಇನ್ ದೇರ್ ಶೇರ್ ದೇರ್ ಪರ್ಸನಲ್ ರೆಸ್ಪಾನ್ಸ್ ಟು ದ ಪೊಯಮ್. ಒಂದು ಪದ್ಯವನ್ನ ಮಾಡಿದ್ದಾರೆ. ಆ ಪದ್ಯಕ್ಕೆ ಸಂಬಂಧಿಸಿದಂತೆ ನಿಮ್ಮ ಗುಂಪಿನಲ್ಲಿ ನಿಮಗೆ ಸಂಬಂಧಿಸಿದಂತ ಮಾಹಿತಿನ ನೀವು ಹಂಚ್ಕೊಳ್ಳಿ, ಇಂಟ್ರಾಕ್ಟ್ ಮಾಡ್ಕೊಳ್ಳಿ, ಚರ್ಚೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಈ ಒಂದು ಚರ್ಚೆ ಏನ್ ಮಾಡುತ್ತೆ, ಸೋಷಿಯಲ್ ಇಂಟ್ರಾಕ್ಷನ್. ಸೊ ಸಾಮಾಜಿಕವಾಗಿ ಅದೇನಾಗುತ್ತೆ, ಸಾಮಾಜಿಕವಾಗಿ ಇಂಟ್ರಾಕ್ಷನ್ ಮಾಡೋದಕ್ಕೆ, ಸಾಮಾಜಿಕ ಸಂವಹನ ಇದು ಉತ್ತೇಜನ ಮಾಡ್ತಾ ಹೋಗುತ್ತೆ. ಸಾಮಾಜಿಕ ಸಂವಹನ ಬಂದ ತಕ್ಷಣ ನಿಮ್ಗೆ ಗೊತ್ತಾಗಬೇಕು, ಅದನ್ನ ಹೇಳ್ದವ್ರು ಯಾರು, ಚಾಮ್ಸ್ಕೋ ಅಲ್ಲ, ಪಿಯಾಜೆಟ್ ಅಲ್ಲ, ಸ್ಕಿನ್ನರ್ ಅಲ್ಲ, ಲೀವ್ ವೈಗೋಟ್ಸ್ಕಿ ರವರು. ಆಪ್ಷನ್ 4 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಇವತ್ತಿನ ಕೊನೆಯ ಪ್ರಶ್ನೆ. ನಿಮ್ಗೆ ಈ ಒಂದು ತರಗತಿಗೆ ಇಷ್ಟ ಆಗ್ತದೆ, ಜಸ್ಟ್ ವಿಡಿಯೋಗೊಂದು ಲೈಕ್ ಅನ್ನ ಕೊಡ್ತಾ ಹೋಗಿ ಅಷ್ಟೇ. ಇನ್ ಎ ಲ್ಯಾಂಗ್ವೇಜ್ ಕ್ಲಾಸ್ ರೂಮ್ ಯು ಹ್ಯಾವ್ ಆಸ್ಕ್ ಸ್ಟೂಡೆಂಟ್ಸ್ ಟು ರೈಟ್ ಡೌನ್ ದ ಡೈರೆಕ್ಷನ್ ಫಾರ್ ರೀಚಿಂಗ್ ಯುವರ್ ಹೋಮ್ ಫ್ರಮ್ ಸ್ಕೂಲ್. When the students have written down the directions, they will then present their directions in the pairs of each other. This activity will help to increase ಅಂತ ಇದೆ. ಸೊ ಪ್ರಶ್ನೆನ ಸ್ವಲ್ಪ ನಿಧಾನವಾಗಿ ಓದಿ ಅರ್ಥ ಮಾಡ್ಕೊಳ್ಳಿ. ಇನ್ನೇ ಲ್ಯಾಂಗ್ವೇಜ್ ಕ್ಲಾಸ್ ರೂಮ್, ಭಾಷಾ ತರಗತಿಯಲ್ಲಿ ನೀವು ವಿದ್ಯಾರ್ಥಿಗಳಿಗೆ ಶಾಲೆಯಿಂದ ನೋಡಿ, ಟು ರೀಚಿಂಗ್ ಯುವರ್ ಹೋಮ್ ಟು ಸ್ಕೂಲ್, ಶಾಲೆಯಿಂದ ಮನೆಗೆ ತಲುಪಲು ನಿದರ್ಶನಗಳನ್ನ ಯಾವ ರೀತಿಯಾಗಿ ಹೋಗ್ತೀವಿ, ಡೈರೆಕ್ಷನ್ಸ್ ಬರೀರಿ ಅಂತ ಹೇಳ್ತಾ ಇದ್ದೀರಿ. ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ, ಡೈರೆಕ್ಷನ್ ಬರೀತಾರೆ. When the students have written down the directions, ಬರೆದ ನಂತರ ಅವರು ತಮ್ಮ ನಿರ್ದೇಶನಗಳನ್ನ ಜೋಡಿಯಾಗಿ ಪರಸ್ಪರ ಪ್ರತಿಪಾದಿಸ್ತಾರೆ. ಮೀನ್ಸ್ ಮಕ್ಕಳು ಒಬ್ಬರನ್ನೊಬ್ರು ನೋಡಿ ಏನ್ ಮಾಡ್ತಾರೆ, ಓಕೆ ನಾನ್ ಕರೆಕ್ಟಾಗಿ ಬರ್ದಿದ್ದೀನಿ, ನೀನು ಕರೆಕ್ಟಾಗಿ ಬರ್ದಿದ್ಯಾ ಅಂತ ನೋಡಿ, ಅದಾದ್ಮೇಲೆ ಅದನ್ನೇನ್ ಮಾಡ್ತಾರೆ, ಆ ಶಿಕ್ಷಕರಿಗೆ ಅದನ್ನ ತೋರಿಸ್ತಾ ಇದ್ದಾರೆ.
ಸೊ ಇದು ಏನಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ ಅಂತ ಕೇಳಿದರೆ, ಸೊ ಇದು ಕಾಗ್ನೇಟಿವ್ ಅಕಾಡೆಮಿಕ್ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಅಂಡರ್ ಬರುತ್ತಾ? ಇಲ್ಲ, ಇದು ಭಾಷಾ ಸಾಮರ್ಥ್ಯಕ್ಕೆ ಸಂಬಂಧಿಸಿದಂತದ್ದು ಅಲ್ಲ. ಸೊ ಹೆಚ್ಚಿನ ಭಾಷಾ ಐ ಕಾಗ್ನೇಟಿವ್ ಬರೋದಿಲ್ಲ. ಇದು BICS ಅಡಿಯಲ್ಲಿ ಬರುತ್ತೆ. ಇದು ದಿನನಿತ್ಯ ಬಳಸುವಂತದ್ದು ಮೂಲಭೂತ ಪರಸ್ಪರ ಸಂವಹನ ಕೌಶಲ್ಯ. ನಾನು ಅವಾಗಲೇ ಸ್ಟಾರ್ಟಿಂಗ್ ಅಲ್ಲಿ ಈ ಕ್ವಶನ್ ಬಂದಿತ್ತು. ದೇರ್ ಬೇಸಿಕ್ ಇಂಟರ್ಪರ್ಸನಲ್ ಕಮ್ಯುನಿಕೇಶನ್ ಸ್ಕಿಲ್ಸ್ ಅಂಡರಲ್ಲಿ ಬರ್ತಾ ಹೋಗುತ್ತೆ. ಆಪ್ಷನ್ 2 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಇನ್ನು ಆಪ್ಷನ್ 3 ದೇರ್ ಡೈರೆಕ್ಷನಲ್ ಸೆನ್ಸ್ ವಿಚ್ ಇಸ್ ಎ ಸ್ಟೂಡೆಂಟ್ ಆಪ್ಟನ್ ಕನ್ಫ್ಯೂಸಸ್ ಅಂತ ಇದೆ. ವಿದ್ಯಾರ್ಥಿಗಳು ಆಗಕ್ಕೆ ಗೊಂದಲಕ್ಕೀಡಾಗುವ ಅವರ ದಿಕ್ಕಿನ ಪ್ರಜ್ಞೆ. ಸೊ ಇದು ರಾಂಗ್ ಆಗ್ತಾ ಹೋಗುತ್ತೆ. ದ ಇಂಟಿಗ್ರೇಷನ್ ಆಫ್ ಲ್ಯಾಂಗ್ವೇಜ್ ವಿತ್ ಸೈನ್ಸ್ ಅಂತ ಇದೆ. ವಿಜ್ಞಾನದೊಂದಿಗೆ ಭಾಷೆ ಏಕೀಕರಣ. ಇಲ್ಲಿ ವಿಜ್ಞಾನ ಅನ್ನುವಂಥದ್ದು ಬರೋದೇ ಇಲ್ಲ. ಸೊ ಇದು ಬಿಗ್ ಸ್ಕಿಲ್ಸ್ ನೋಡಿ. BICS ಮತ್ತೆ CILP ಮೇಲೆ ಕ್ವಶನ್ಸ್ ನ ಕೇಳ್ತಾರೆ. ಸೊ ಇದ್ರ ಮೇಲೆ ಸರಿಯಾಗಿ ನಿಮಗೆ ಅರ್ಥ ಇರಲಿ. ಅದು ಫುಲ್ ಫಾರ್ಮ್ಸ್ ಏನು, ಅದೇನ್ ಅರ್ಥ ಕೊಡುತ್ತೆ ಅನ್ನೋದು ನಾನು ಈಗಾಗಲೇ ಕ್ವಶನ್ಸ್ ಅಲ್ಲಿ ಹೇಳಿದ್ದೀನಿ. ಓಕೆ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ತರಗತಿ. ಇದೇ ರೀತಿಯ ಮತ್ತಷ್ಟು ಮತ್ತೆ ದಿನನಿತ್ಯ CTT ತರಗತಿಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೀವು ನೋಡಬಹುದು ಬಹಳಷ್ಟು ರಿಪೀಟೆಡ್ ಕ್ವಶನ್ಸ್ ಬಂದಿದ್ದು. ಇನ್ನ ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ ಸ್ನೇಹಿತರೆ. ಹೆಚ್ಚು ಜನರಿಗೆ ಶೇರ್ ಮಾಡಿ ಮತ್ತೆ ಲೈಕ್ ಅನ್ನ ಮಾಡ್ತೋಗಿ ಅಂತ ಹೇಳ್ತಾ ಇಲ್ಲಿಗೆ ಇದನ್ನ ತರಗತಿನ ಮುಗಿಸ್ತಾ ಇದ್ದೇನೆ. ನಿಮಗೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ.